ಎಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಪ್ರಭು ಯೇಸುವಿನ ನಾಮದಿಂದಲೂ ಪವಿತ್ರಾತ್ಮರ ಸಹಾಯದಿಂದಲೂ ಕರ್ತನೇ, ಅಪ್ಪ ಈ ದಿನ ಈ ರೀತಿಯಾಗಿ ಸಭೆಯಾಗಿ ನಾವು ಸಾಮಾಜಿಕ ಅಂತರದೊಂದಿಗೆ ಕೂಡಿ ಬಂದಾಗ ನಿನ್ನ ನಾಮ ಮಹಿಮೆಯಾಗಲಿ. ಯಾವುದೇ ರೀತಿಯ ತೊಂದರೆಗಳು, ಯಾವುದೇ ಶೋಧನೆಗಳು ಬರದಂತೆ ನಿನ್ನ ನಾಮನ ನಾವು ಮಹಿಪಡಿಸುವಾಗ ನೀವು ಕರ್ತನೆ ನಮ್ಮನ್ನು ಕೂಡ ಈ ಲೋಕದಲ್ಲಿ ಮಹಿಪಡಿಸಿರಿ ರಾಜ. ನಿಮ್ಮ ಕೃಪೆ, ನಿಮ್ಮ ಬಲ ನಮ್ಮ ಮೇಲೆ ಇಳಿದು ಬರಲಿ ರಾಜ. ಪ್ರಭುವೇ, ಈ ಸಮಯದಲ್ಲಿ ಕರ್ತನೆ ಕೊಡುವಂತ ವಾಕ್ಯದ ಭಾಗ ನಿನ್ನ ಬಾಯಿಯ ಮಾತಾಗಲಿ ರಾಜ. ನೀನು ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ತಂದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯ ದೇವರು, ನಮ್ಮ ದೇವರು ಸಂಶಯ ದೇವರು, ನಮ್ಮ ದೇವರು ಪ್ರೀತಿಸುವ ದೇವರು. ಹಲ್ಲೆಲೂಯಾ. ನಂಬಿಕೆ ಇರೋರು ಮಾತ್ರ, ನಂಬಿಕೆ ಇಲ್ಲದಿರೋರು ಮಾತ್ರ. ಹಲ್ಲೆಲೂಯಾ, ಸ್ತೋತ್ರ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸ್ಟಾರ್ಟ್ ಮಾಡೋಣ ವಾಕ್ಯದ ಭಾಗ. ಇವತ್ತು ನಮ್ಮ ದೇವರು ಎಂತ ದೇವರು ಅಂತ ನೋಡೋಣ. ಎಲ್ರಿಗೂ ಸಾಮಾನ್ಯ ಗೊತ್ತಿದೆ, ಆದ್ರೂ ಕೂಡ ಇನ್ನೊಂದು ಸಲ ಕೂಡ ನಾವು ವಿವರಿಸ್ಲಿಕ್ಕೆ ಹೋಗ್ತಾ ಇದೀವಿ. ನಮ್ಮ ದೇವರು ಎಂತ ದೇವರು ಅಂದ್ರೆ, ನಮ್ಮ ದೇವರು ಇಡೀ ಪ್ರಪಂಚದಲ್ಲೇ ದೊಡ್ಡ ದೇವರು. ಯಾಕೆಂದ್ರೆ ಆದ್ರೆ ನಮ್ಮ ದೇವರು ಇಲ್ಲದಂತ ಜಾಗ ಯಾವುದಿಲ್ಲ, ಇಡೀ ಪ್ರಪಂಚದ ಎಲ್ಲ ಜಾಗದಲ್ಲಿದೆ. ಆ ಕಾರಣಕ್ಕೋಸ್ಕರ ನಾನು ಬ್ರಾಹ್ಮಣತ್ವನ ಬಿಟ್ಟು ಈ ದೇವರ ಹತ್ರ ಬರ್ಬೇಕಾಯ್ತು. ಸತ್ಯ ಗೊತ್ತಾದ್ಮೇಲೆ ಬಿಟ್ಟು ಬರುವಂತ ಪರಿಸ್ಥಿತಿ ಬಂತು. ನಿಜವಾ? ನಮ್ಮ ದೇವರನ್ನ ಗೊತ್ತಿರತಕ್ಕಂಥ ಜಾಗ ಇಲ್ಲ, ಗೊತ್ತಿರತಕ್ಕಂಥ ಏರಿಯಾ ಇಲ್ಲ. ಎಲ್ಲ ದೇಶಗಳಲ್ಲಿ ಹೋಗಿ ಏಷು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ನಮ್ಮ ದೇವರು ದೊಡ್ಡ ದೇವರು, ನಮ್ಮ ದೇವರು ದೊಡ್ಡ ದೇವರು. ಹಲ್ಲೆಲೂಯಾ. ಆಗ ದೊಡ್ಡ ದೇವರ ದೊಡ್ಡ ಗುಣಗಳಾಗಿ ಅವ್ರು ನೋಡ್ಲಿಕ್ಕೆ ಹೋಗ್ತೀವಿ. ಯಾರಿಗೆಲ್ಲ ಇಷ್ಟ? ಗ್ಯಾರಂಟಿನಾ? ಗ್ಯಾರಂಟಿನಾ? ಓಕೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ದೇವರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳಿಕ್ಕೆ ಹೋಗಿದ್ರೆ, ನಮ್ಮ ದೇವರು ಎಲ್ಲಾ ತರದಲ್ಲೂ ಗ್ರೇಟ್ ದೇವರು, ಎಲ್ಲಾ ತರದಲ್ಲೂ ಗ್ರೇಟ್ ಆಗಿದ್ದಾರೆ. ಆದ್ರೂ ಕೂಡ ಅವ್ರ ಕೆಲವೊಂದು ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿದ್ರೆ ಮಾಡೋರು ಹಲ್ಲೆಲೂಯಾ, ನಿದ್ರೆ ಮಾಡದಿರೋರು ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎರಡು ಭಾಗದಲ್ಲಿ ಇರೋರು ಹಲ್ಲೆಲೂಯಾ, ನಿದ್ರೆ ಮಾಡಿದ್ರು ಮಾಡದಂಗೆ ಇರೋರು ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಮ್ಮ ದೇವರು ಇವತ್ತು ಕ್ಷಮಿಸುವಂತ ದೇವರು, ಕರುಣಿಸುವ ದೇವರು, ಕೃಪೆ ತೋರಿಸುವ ದೇವರು. ಇವತ್ತು ಏನಾಗ್ತಿದೆ ಅಂದ್ರೆ, ಹಳೆಬಡಂಬಡಿಕೆ ಕಾಲದಲ್ಲಿ ತಂದೆ ತಾಯಿಗೆ ತುಂಬಾ ಕೋಪ ಇತ್ತು, ಅವ್ರು ಎಲ್ರಿಗೂ ಶಿಕ್ಷೆ ಕೊಡ್ತಾ ಇದ್ರು. ಹೊಸ ಒಡಂಬಡಿಕೆಯಲ್ಲಿ ಯೇಸಪ್ಪ ಬಂದ ಮೇಲೆ ಕ್ಷಮಿಸುವ ಗುಣ ಬಂದಂತ ತಪ್ಪಾದ ಬೋಧನೆಗಳು ಬರ್ತಾ ಇದೆ. ಇಲ್ಲ ಪ್ರಿಯರೇ, ಆ ಕಾಲದಿಂದಲೇ ನಮ್ಮ ಅಪ್ಪ ಎಲ್ಲರನ್ನು ಕೂಡ ಕ್ಷಮಿಸ್ತಿದ್ರು, ಕರುಣಿಸ್ತಿದ್ರು, ಶಿಕ್ಷಿಸ್ತಾನೂ ಕೂಡ ಇದ್ರು. ತಂದೆ ತಾಯಿಗಳ ಮಕ್ಕಳ ಮೇಲೆ ಪ್ರೀತಿ ಇರೋದಿಲ್ವಾ? ಒಂದೇಟಾದ್ರೂ ಹೊಡೆಯೋದಿಲ್ವಾ? ಹೊಡೆದ್ಬಿಟ್ಟು ಮಾತ್ರ ಶತ್ರುಗಳ ಇಲ್ಲ ತಾನೆ? ಶತ್ರುಗಳಲ್ಲ ತಾನೆ? ಹಾಗೇನೆ ನಮ್ಮ ಅಪ್ಪ ಏನ್ ಮಾಡ್ತಿದ್ರೆ ಒಂದೊಂದು ಏಟ್ ಮತ್ತೆ ಮೇಲೆ ಕೊಡ್ತಾ ಇದ್ರು. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ದೇವರಿಗೆ ಇಷ್ಟನೇ ಇಲ್ಲ ಅಂತ? ಹೌದು. ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರ ಹತ್ರ ನೀವು ಎಂತ ದೊಡ್ಡ ಪಾಪನೇ ಮಾಡಿರಿ, ಎಂತ ಚಿಕ್ಕ ಪಾಪನೇ ಮಾಡಿರಿ, ಬಂದು ನೀವು ಒಪ್ಪಿಕೊಂಡು ಬಿಟ್ಟು ಬಿಟ್ರೆ ಈ ಕ್ಷಣದಲ್ಲೇ ನಾವು ಶುದ್ಧ ಆಗ್ತೀವಿ. ನಮ್ಮ ದೇವರ ಸ್ಪೆಷಾಲಿಟಿ ಅದು. ಹೃದಯವನ್ನ ಬದಲಾವಣೆ ಮಾಡಿ ಕೊಟ್ಟರೆ ಸಾಕು ನಮ್ಮ ದೇವರಿಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಎಂತ ತಪ್ಪನ್ನು ಮಾಡಿದ್ರು ಕೂಡ ಸಡನ್ ಆಗಿ ಬಂದು, ಏಸಪ್ಪ ನಾ ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸು, ಮುಂದಿನ ದಿನಗಳಲ್ಲಿ ನಾನು ಮಾಡೋದೇ ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಶುದ್ಧ ಮಾಡಿ ತೊಳೆದು ನಮ್ಮನ್ನ ಕ್ಲೀನ್ ಆಗಿ ಮಾಡಿ ಪರಿಶುದ್ಧತೆಯಿಂದ ಪರಿಶುದ್ಧತೆ ಕಡೆ ಕರ್ಕೊಂಡು ಹೋಗುತ್ತೆ ದೇವರು, ನಮ್ಮ ದೇವರು. ಯೇಸುವಿನ ನಾಮದಲ್ಲಿ ನನ್ನ ದೇವರು ಉನ್ನತನಾದವನು, ನನ್ನ ದೇವರು ದೊಡ್ಡವನು, ನನ್ನ ದೇವರು ಬಲಶಾಲಿ, ನನ್ನ ದೇವರು ಕ್ಷಮಿಸುವನು, ನನ್ನ ದೇವರು ಪ್ರೀತಿಸುವನು, ನನ್ನ ದೇವರು ಕರುಣಿಸುವಂತವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅಂತ ದೇವರ ಮಕ್ಕಳಾಗಿರೋದು ನಾವು ಭಾಗ್ಯವಂತರು, ಅಂತ ದೇವರ ಮಕ್ಕಳಾಗಿರೋದು ನಾವು ಭಾಗ್ಯವಂತರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಾಗ್ಯವಂತರಾಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಧನ್ಯರಾಗಿದ್ವಿ. ಪ್ರೈಸ್ ದಿ ಲಾರ್ಡ್. ನಾವು ಯಾರು ಗೊತ್ತಾ? ಭೂಪರ ಲೋಕದ ಒಡೆಯನ ಮಕ್ಕಳು, ರಾಜಾದಿ ರಾಜನ ಮಕ್ಕಳು, ದೇವಾದಿ ದೇವನ ಮಕ್ಕಳು, ಮರಣವನ್ನು ಗೆದ್ದು ಬಂದಂತ ಮೃತ್ಯುಂಜಯನ ಮಕ್ಕಳಾಗಿದ್ದೀವಿ.
ಕ್ಷಮೆ ಉಳ್ಳ ದೇವರ ಮಗನಾಗಿದ್ದೀನಿ, ಕ್ಷಮೆ ಉಳ್ಳ ದೇವರ ಮಗಳಾಗಿದ್ದೀನಿ. ಹಾಗಾದ್ರೆ ನನ್ನಲ್ಲೂ ಕೂಡ ಕ್ಷಮಾ ಗುಣಗಳು ಇರಬೇಕು, ದೇವರ ಗುಣಗಳು ಇರಲೇಬೇಕು. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಾಗಾದ್ರೆ ನಾವೀಗ ವಾಕ್ಯದ ಭಾಗ ಹೋಗೋಣ. ನೆಹೆಮ್ಯ ಯೋಗದಿಂದ ಈ ಕಡೆಗೆ 9:16-21. ಆದರೆ ಅವರು ನಮ್ಮ ತಂದೆಗಳು ಗರ್ವಪಟ್ಟು ನಡೆದು ತಮ್ಮ ಕುತ್ತಿಗೆಯನ್ನು ಕಠಿಣ ಮಾಡಿ ನಿನ್ನ ಆಜ್ಞೆಗಳನ್ನು ಕೇಳದೆ ಹೋದರು. ಸ್ವಲ್ಪ ಜೋರಾಗಿ ಹೇಳೋಣ. ಆದರೂ ನಮ್ಮ ಪಿತೃಗಳು ಗರ್ವಿಗಳಾಗಿ ಹಠ ಹಿಡಿದು ಇದರಲ್ಲೇ ಓದಿ ಜೋರಾಗಿ. ಆದರೆ ನಮ್ಮ ತಂದೆಗಳು ಗರ್ವಪಟ್ಟು ನಡೆದು ನಮ್ಮ ಕುತ್ತಿಗೆಯನ್ನು ಮಾಡಿ ನಿನ್ನ ಆಜ್ಞೆಗಳನ್ನು ಕೇಳದೆ ಹೋದರು. ಕೇಳದೆಯೂ ನೀನು ಅವರ ಮಧ್ಯದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಜ್ಞಾಪಕ ಮಾಡಿದೆಯೋ ತಮ್ಮ ಕುತ್ತಿಗೆಯನ್ನು ಕಠಿಣ ಮಾಡಿ ಎದುರು ಬಿದ್ದು ತಮ್ಮ ದಾಸತ್ವಕ್ಕೆ ತಿರುಗಿ ಹೋಗುವ ಹಾಗೆ ಅಧಿಪತಿಯನ್ನು ನೇಮಿಸಿದರು. ಆದರೆ ನೀನು ಕೃಪಾಪೂರ್ಣನು, ಅಂತಃಕರಣವು ದೀರ್ಘಶಾಂತಿಯು ಮಹಾದಯೆಯೂ ಆಗಿರುವುದರಿಂದ ಅವರನ್ನು ಕೈ ಬಿಡಲಿಲ್ಲ. ಸರಿ, ಒಬ್ರು ಹೋದಾಗ ದಯವಿಟ್ಟು ಇನ್ನೊಬ್ರು ಬಾಯಿ ಮಾತಾಡಬೇಡಿ. ಒಬ್ರು ಹೋದಾಗ ಸ್ಪಷ್ಟವಾಗಿ ಕೇಳೋದಿಲ್ಲ. ಯಾಕವ ಪ್ರಾಬ್ಲಮ್ ಆಗ್ತದೆ? ಬೈಬಲ್ ಅವರು ಆಯ್ತು, ಪರವಾಗಿಲ್ಲ, ಓದು. ಅದು ಬೈಬಲ್, ಇದು ಬೈಬಲ್, ಬುಲ್ಬುಲ್ ಅಂತೂ ಅಲ್ಲ, ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಪರವಾಗಿಲ್ಲ ಅಲ್ವಾ? ಅದು ಬೈಬಲ್, ಇದು ಬೈಬಲ್, ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ಅದು ಸ್ವಲ್ಪ ಅರ್ಥ ಆಗಿ ವಿವರಿಸಿದ್ದಾರೆ ಇದರಲ್ಲಿ. ಓದಿ. ಹೌದು, ಓದಿ. ನಮ್ಮ ಪಿತೃಗಳು ಹಠ ಹಿಡಿದು ನಿನ್ನ ಆಜ್ಞೆಗಳಿಗೆ ಅವಿಧೇಯರಾಗಿದ್ದರು. ನೀನು ಅವರ ಮಧ್ಯದಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನು ಅವರು ಮರೆತು ಮಾತು ಕೇಳದೆ ಹಠ ಹಿಡಿದು ತಮಗೊಬ್ಬ ನಾಯಕನನ್ನು ನೇಮಿಸಿಕೊಂಡು ಮುಂಚಿನಂತೆ ದಾಸರಾಗಿರುವುದಕ್ಕಾಗಿ ಐಗುಪ್ತಕ್ಕೆ ಹಿಂದಿರುಗಬೇಕೆಂದಿದ್ದರು. ನೀನಾದರೂ ಪಾಪಗಳನ್ನು ಕ್ಷಮಿಸುವವನು, ಕನಿಕರ ದಯವುಳ್ಳವನು, ದೀರ್ಘಶಾಂತನು, ಕೃಪಾಳುವು ಆಗಿರುವ ದೇವರು, ನೀನು ಅವರನ್ನು ಕೈ ಬಿಡಲಿಲ್ಲ. ಅವರು ಎದಕಲ ಬಸವನನ್ನು ಮಾಡಿಕೊಂಡು, ಇಸ್ರಾಯೇಲರೇ, ನಿಮ್ಮನ್ನು ಐಗುಪ್ತದಿಂದ ಕರಕೊಂಡು ಬಂದ ದೇವರು ಇದೆ ಎಂದು ಹೇಳಿ ನಿನ್ನನ್ನು ಅಸಡ್ಡೆ ಮಾಡಿದಾಗಲೂ ಕರುಣಾನಿಧಿಯಾದ ನೀನು ಅವರನ್ನು ಅರಣ್ಯದಲ್ಲಿ ಕೈ ಬಿಡಲಿಲ್ಲ. ಹಗಲಿನಲ್ಲಿ ಅವರಿಗೆ ದಾರಿ ತೋರಿಸುತ್ತಿದ್ದ ಮೇಘಸ್ತಂಭವು, ರಾತ್ರಿ ವೇಳೆಯಲ್ಲಿ ಅವರು ನಡೆಯತಕ್ಕ ದಾರಿಯಲ್ಲಿ ಬೆಳಕು ಕೊಡುತ್ತಿದ್ದ ಅಗ್ನಿಸ್ತಂಭವು ಅವರನ್ನು ಬಿಟ್ಟು ಹೋಗಲಿಲ್ಲ. ಪ್ರೈಸ್ ಅಲ್ಲ. ಈಗ ಇಲ್ಲಿ ನೋಡಿ, ಭೂಮಿಯಲ್ಲಿ ದೇವರು ಎಲ್ಲಾರನ್ನು ಸೃಷ್ಟಿ ಮಾಡಿದ್ರು. ಆದ್ರೆ ಎಲ್ಲಾ ಪ್ರಾಣಿ ಪಕ್ಷಿಗಳ ಸೃಷ್ಟಿ ಮಾಡೋದಕ್ಕೆ ದೇವರು ಬೇಜಾರು ಮಾಡ್ಕೊಳ್ಳಿಲ್ಲ. ಮನುಷ್ಯನನ್ನು ಸೃಷ್ಟಿ ಮಾಡೋದಕ್ಕೆ ಅದು ತನ್ನ ಹೋಲಿಕೆಯಲ್ಲಿ, ದೇವರ ಹೋಲಿಕೆಯಲ್ಲೇ ನಮ್ಮನ್ನು ಸೃಷ್ಟಿ ಮಾಡಿದ್ರು ಕೂಡ, ಮನುಷ್ಯನನ್ನು ಸೃಷ್ಟಿ ಮಾಡಿದ್ರು ಕೂಡ, ಮನುಷ್ಯನನ್ನು ಯಾಕಪ್ಪ ಸೃಷ್ಟಿ ಮಾಡೋದಂತ ದುಃಖ ಅವರಿಗಾಯ್ತು. ಅವರಿಗೆ ದುಃಖ ಆಯ್ತು ಬೇರೆ. ನೋಡ್ಬೇಕಾದ್ರೆ ಆದಿಕಾಂಡ 6:5 ಓದಿ. ಆದಿಕಾಂಡ 6:5 ಓದ್ಬಿಟ್ಟು ಅಲ್ಲಿ ಮುಂದಕ್ಕೆ ಬರೋಣ. ಇಲ್ಲಿ ಬೆಳೆದಿಟ್ಕೊಳ್ಳಿ. ಆದಿಕಾಂಡ 6:5. ನಮ್ಮ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ತಂದೆಯು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯನು ಉಂಟು ಮಾಡಿದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಅರ್ಥ ಆಗ್ತಾ ಇದೆಯಾ ಈಗ? ಈಗ ನೋಡಿ, ದೇವರು ವಾಕ್ಯದಲ್ಲಿ ಸ್ಪಷ್ಟವಾಗಿ ಬಂದಿದೆ. ಮನುಷ್ಯನ ಕೆಟ್ಟತನವು ಭೂಮಿಯ ಮೇಲೆ ಜಾಸ್ತಿ ಆಗಿದ್ದು ಅವ್ರನ್ನ ಉಂಟು ಮಾಡಿದಕ್ಕೆ ನಮ್ಮ ದೇವರು ಪಶ್ಚಾತ್ತಾಪ ಪಟ್ಟರಂತೆ. ಯಾಕೆಂದ್ರೆ ಆನೆ ದೇವ್ರ ತಂಟೆಗೆ ಹೋಗ್ತಾ ಇಲ್ಲ, ಹಾವು ದೇವ್ರ ತಂಟೆಗೆ ಹೋಗ್ತಾ ಇಲ್ಲ, ಮನುಷ್ಯ ದೇವ್ರ ತಂಟೆಗೆ ಹೋಗ್ತಾ ಇದ್ದಾನೆ. ಮನುಷ್ಯನಿಗೆ, ಪ್ರಾಣಿಗಳಿಗೆ ಬುದ್ಧಿ ಮಾತ್ರ ಕೊಟ್ಟಿದ್ದಾರೆ, ಮನುಷ್ಯನಿಗೆ ಬುದ್ಧಿ ಜೊತೆ ಜ್ಞಾನ ಕೊಟ್ಟಿದ್ದಾರೆ. ಇವತ್ತು ಜ್ಞಾನ ಉಳ್ಳಂತ ಮನುಷ್ಯ ಬರೀ ಕೇವಲ ಸಂಪಾದನೆ, ಹೆಂಡತಿ, ಮಕ್ಕಳು, ಕುಟುಂಬದಿಂದ ಸಾಯ್ತಾ ಇದ್ದೀವಿ.
ಆದ್ರೂ ಕೂಡ ನಮ್ಮ ದೇವರು ಏನ್ ಮಾಡ್ತಾರೆ ಗೊತ್ತಾ, ಕ್ಷಮಿಸ್ತಾ 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 ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಸ್ತೋತ್ರ ಮಾಡೋಣ. ಯಾಕಂದ್ರೆ ನಾವು ಮಾಡ್ತಿರೋಂಥ ಒಂದೊಂದು ತಪ್ಪಾದ ಕೆಲಸಗಳನ್ನ ಕಂಡ್ರೆ, ನಾವು ಮಾಡ್ತಿರ್ತಕ್ಕಂಥ ಒಂದೊಂದು ಕೆಟ್ಟ ಕೆಟ್ಟ ಕೆಲಸಗಳನ್ನ ನೋಡಿದ್ರೆ ದೇವರು ಯಾವತ್ತೂ ನಮ್ಮನ್ನು ಸುಟ್ಟು ಹಾಕ್ಬಿಡ್ಬೇಕಾಗಿತ್ತು. ಆದ್ರೆ ಅವರಿಗೆ ಕೋಪ ಇದ್ರು ಕೂಡ ಸಹಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಪಾಪ ಮಾಡದಿರೋರು ಯಾರಿದ್ರು? ಎಲ್ಲರೂ ಕೂಡ ಪಾಪ ಮಾಡಿದ್ವಿ. ಒಂದಲ್ಲ ಒಂದು ರೀತಿಯಲ್ಲಿ ಪಾಪ ಮಾಡಿದೀವಿ 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 ಮಾಡಿದೀವಿ. ಪಾಪ ಮಾಡಿದ್ರೆ ಶಿಕ್ಷೆ ಆಗ್ಬೇಕಾ ಬೇಡ? ಆದ್ರೆ ನಮ್ಮ ಮೇಲೆ ಪ್ರೀತಿಗೋಸ್ಕರ ಅವರು ಶಿಲುಬೆಯಲ್ಲಿ ಮರಣವನ್ನು ಅನುಭವಿಸಿದ್ರು. ಈ ದೇವರ ವಾಕ್ಯದಲ್ಲಿ ನೋಡಿ ಸ್ಪಷ್ಟವಾಗಿ ಬರೆದಿದೆ. ನಹೂಮ 9ಕ್ಕೆ ಬನ್ನಿ, ನೇಹೆಮೀಯ 9ಕ್ಕೆ ಬನ್ನಿ, 9:16 ನೋಡಿ. ಆದರೂ ನಮ್ಮ ಪಿತೃಗಳು ಗರ್ವಿಗಳಾಗಿ ಹಠ ಹಿಡಿದು ನಿನ್ನ ಆಜ್ಞೆಗಳಿಗೆ ಅವಿಧೇಯರಾಗಿದ್ದರು. ನೀನು ಅವರ ಮಧ್ಯದಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನು ಮರೆತು ನಿನ್ನ ಮಾತನ್ನು ಕೇಳ ಹಠ ಹಿಡಿದು ನಮಗೊಬ್ಬ ನಾಯಕರು ಬೇಕು ಅಂತ ನೇಮಿಸಿಕೊಂಡ್ರು. ಇಲ್ಲಿ ನೋಡಿ, ಅಲ್ಲಿಯವರೆಗೂ ಕೂಡ ದೇವರ ಮಕ್ಕಳಿಗೆ ಅಂದ್ರೆ ಇಸ್ರಾಯೇಲರಿಗೆ ನಾಯಕ ತಂದೆಯ ದೇವರಾಗಿದ್ರು. ಜನಗಳ ಮಧ್ಯದಲ್ಲಿ ಮಾತುಕತೆ ಮಾಡಿದ್ದಾರೆ. ಐಗುಪ್ತ ದೇಶದ ಕರ್ಕೊಂಡ್ಬರುವಾಗ ಕೆಂಪು ಸಮುದ್ರದ 2 ಭಾಗ ಮಾಡಿ ವಿಭಾಗಿಸಿದ್ದಾರೆ. ಈಗಲೂ ಅದಕ್ಕಿರತಕ್ಕಂಥ ಲಕ್ಷಣಗಳು ಈಗಲೂ ಇದೆ. ಕೆಂಪು ಸಮುದ್ರ ಈಗಲೂ ಇದೆ. ಅದನ್ನ 2 ಭಾಗ ಮಾಡಿಬಿಟ್ಟು ಮಧ್ಯದಲ್ಲಿ ಒಣಗಾರ ಮಾಡಿ ಆ ಕಡೆ ಗೋಡೆ ತರದಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ದೇವರು ಏನ್ ಮಾಡಿದ್ದಾರೆ, ಅದರ ಮಧ್ಯಕ್ಕಾಗಿ ರೋಡ್ ನಿರ್ಮಾಣ ಮಾಡಿ ಸಮುದ್ರನ 2 ಕಡೆಗೆ ಗೋಳು ಮಾಡಿ ಮಧ್ಯದಲ್ಲಿ ಜನಗಳು ನಡೆದೋಗಷ್ಟು ಮಟ್ಟಿಗೆ ಮಾಡಿ ಅವರಿಗೆ ಅರಣ್ಯದಲ್ಲಿ ಮನ್ನಾದರೆ ಇವು ನಮ್ಮ ಊಟಕ್ಕಿಂತಲೂ ವಿಶೇಷವಾದ ಊಟ ದೇವದೂತರ ಊಟ ಅಂತ ಹೇಳ್ತಾರೆ. ಆ ದೇವದೂತರ ಊಟವನ್ನ ಸೂಚಿಸಿದ್ರು. ಮಾಂಸ ಕೇಳಿದಾಗ ರಾಶಿ ರಾಶಿ ಮಾಂಸಗಳನ್ನು ಬೀಳಂಗ್ ಮಾಡಿದ್ರು. ಇಷ್ಟೆಲ್ಲ ಬಂಡೆ ಒಳಗಡೆ ನೀರನ್ನ ತಂದ್ರು. ಇಷ್ಟೆಲ್ಲ ಅದ್ಭುತಗಳನ್ನ ಮಾಡಿದ್ದು ಕಣ್ಣಾರೆ ಕಂಡ್ರು ಕೂಡ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಆ ಒಂದು ನಾಯಕನಾದಂತ ಮೋಶೆಯ ಮಾತಿಗೆ ವಿರೋಧ ಬಿದ್ದು, ದೇವರ ಮಾತಿಗೆ ವಿರೋಧ ಬಿದ್ದು, ನಮಗೆ ಇಷ್ಟೆಲ್ಲ ಮಾತು ಕಾರ್ಯಗಳು ಮಾಡಿರ್ತಕ್ಕಂಥ ತಂದೆಯಾದ ದೇವರಿಗಿಂತಲೂ ನಮಗೆ ಒಬ್ಬ ನಡೆಸಲಿಕ್ಕೆ ನಾಯಕ ಬೇಕು ಅಂತ ಕೇಳ್ಕೊಳ್ತಾರೆ. ದೇವರಿಗೆ ಎಷ್ಟು ಬೇಜಾರಾಗ್ಬೋದಲ್ಲ, ಎಷ್ಟು ಬೇಜಾರಾಗ್ಬೋದಲ್ಲ. ನೀವು ನಿಮ್ಮ ಮಕ್ಕಳಿಗೆ ಚಾಕ್ಲೇಟ್, ಪೆನ್, ಪೆನ್ಸಿಲ್, ನೋಟ್ಸ್ ಎಲ್ಲ ತೆಗೆದುಕೊಡ್ತೀರ. ಆದ್ರೂ ಪಕ್ಕದ ಮನೆ ನಮ್ಮ ಡ್ಯಾಡಿ ಏನು ತೆಗೆದುಕೊಡ್ತಾ ಇಲ್ಲ, ಒಂದು 10 ರೂಪಾಯಿ ಕೊಟ್ಟಿದ್ರೆ ಎಷ್ಟು ಬೇಜಾರಾಗುತ್ತೆ? ಬೇಜಾರಾಗುತ್ತೆ ಅಲ್ವಾ? ಆವಾಗ ಯೋಚನೆ ಮಾಡಿ ನೋಡಿ, ನನ್ನ ದೇವರ ಮಹತ್ ಕಾರ್ಯಗಳ ನೆನೆಸದೆ ಆ ಕಾಲದಿಂದಾನೇ ಅದ್ಭುತಗಳು ಮಹತ್ ಕಾರ್ಯಗಳು ನೋಡಿ ಚೆನ್ನಾಗಿ ಬರುತ್ತೆ. ಮಹತ್ ಕಾರ್ಯಗಳನ್ನು ಮರೆತು ಕೇಳದೆ ಹಠ ಹಿಡಿದು ನಮಗೊಬ್ಬ ನಾಯಕ ಬೇಕು. ಇವತ್ತು ನಾವು ಕೂಡ ಕಡಿಮೆ ಏನಿಲ್ಲ. ನಮ್ಮ ಕುಟುಂಬದಲ್ಲಿ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ನಡೀತಾ ಇದೆ. ಯೇಸು ಹತ್ರ ಬಂದ್ರು ಕೂಡ ಅದ್ಭುತ ನಡೀತಿದೆ. ಆದ್ರೂ ಕೂಡ ನಾವು ಸೈತಾನನನ್ನ ನಾಯಕನನ್ನಾಗಿ ಮಾಡ್ಕೊಂಡಿದ್ದೀವಿ. ಯಾರನ್ನ ನಾಯಕರನ್ನ ಮಾಡ್ಕೊಂಡಿದ್ದೀವಿ? ಸೈತಾನನ ನಾಯಕನಾಗಿ ಮಾಡ್ಕೊಂಡಿದ್ದೀವಿ. ಇವತ್ತು ಇಲ್ಲಿಗೆ ಬಂದ್ರ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಅಲ್ಲಿಗೆ ಬಂದ್ರೆ ಏನಿಲ್ಲ. ಮನೆಗೆ ಹೋದ್ರೆ ಆತುರ ಆತುರ ಆತುರ. ಏನಕ್ಕೆ ಆತುರ? ಪಾಪ ಮಾಡೋಕೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಬಂದಾಗ ಪರಿಶುದ್ಧರು, ಅಲ್ಲಿಗೆ ಹೋದಾಗ ಪಾಪ ಹೋಯ್ತಾರೆ, ಆಗಂತು ಅಪರಿಶುದ್ಧರಾಗ್ಬಿಟ್ಟು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೋಚನೆ ಮಾಡಿ ನೋಡಿ, ಆ ಪಿತೃಗಳ ಕಾಲದಿಂದಲೇ ತಂದೆಯ ದೇವರ ಮಹತ್ ಕಾರ್ಯಗಳನ್ನ ಕಂಡ್ರು ಕೂಡ ಆ ಜನಗಳು ಪಾಪ ಮಾಡ್ತಿದ್ರು. ಇವತ್ತು ಕೂಡ ಅದ್ಭುತ ಆಗಿರೋರೆ ಯೇಸು ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇಲ್ಲ, ಯೇಸು ಸ್ವಾಮಿನ ಆರಾಧನೆ ಮಾಡ್ತಾ ಇಲ್ಲ, ಮನೆಯಲ್ಲಿ ಹೋಗೋದು ಥ್ಯಾಂಕ್ಸ್ ಹೇಳ್ತಾ ಇಲ್ಲ. ಸಭೆ ಒಳಗಡೆ ಬಂದು ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯ ಅಲ್ಲ ಕಣ್ರಿ. ನೀವು ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ಬೇಕು, ಆವಾಗ ಅಲ್ಲಿ ಅದ್ಭುತ ಆಗೋದು. ನಿಮ್ಮ ಕುಟುಂಬದಲ್ಲಿ ದೇವರು ಅದ್ಭುತ ಮಾಡ್ಬೇಕಾ? ನೀವು ಚರ್ಚಲ್ಲಿ ಒಳ್ಳೆ ಹೆಸರು ತಗೋಬೇಡಿ, ಪಾಸ್ಟರ್ ಮುಂದೆ ಒಳ್ಳೆ ಹೆಸರು ತಗೋಬೇಡಿ. ಸರ್ವಶಕ್ತನಾದ ದೇವರ ಮುಂದೆ ನೀವು ಇವತ್ತು ಸಾಯಂಕಾಲ ಬೆಳಿಗ್ಗೆ ಪ್ರಾರ್ಥನೆ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ. ಇವತ್ತು ನಾವು ಒಳ್ಳೆ ಹೆಸರು ತಗೊಳ್ಳಿಕ್ಕೆ ನಾವು ಒದ್ದಾಡ್ತಾ ಇದ್ದೀವಿ. ಲೋಕದ ಕಾರ್ಯಗಳನ್ನ ಮಾಡ್ತೀವಿ, ಪಕ್ಕದ ಮನೆಯವ್ರ ಕೈಯಿಂದ ಒಳ್ಳೆ ಹೆಸರು ತಗೋತೀವಿ, ಗಂಡನ ಕೈಯಿಂದ ಒಳ್ಳೆ ಹೆಸರು ತಗೋತೀವಿ, ಹೆಂಡತಿ ಕೈಯಿಂದ ಒಳ್ಳೆ ಹೆಸರು ತಗೋತೀವಿ. ಆದರೆ ಸರ್ವಶಕ್ತನ ಮುಂದೆ ನಮಗೆ ಒಳ್ಳೆ ಹೆಸರು ಇದೆಯಾ? ಪಿತೃಗಳ ಕಾಲದಿಂದಲೇ ನಡೆದು ಬಂದಿರತಕ್ಕಂಥ ಸಂಪ್ರದಾಯ ಇದು. ನಮ್ಮ ದೇವರಿಗೆ ಎಷ್ಟು ಬೇಜಾರಾಗೋದು ಲೆಕ್ಕ ಹಾಕಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ ವಾಕ್ಯ? ಪ್ರೈಸ್ ದಿ ಲಾರ್ಡ್. ಇವತ್ತು ಕೂಡ ನಮಗೆ ನಾಯಕರು ಬೇಕು. ಅಂಕಲ್ ಅಂಕಲ್ ಏನವ, ಅಂಕಲ್ ಅಂಕಲ್ ಬೈಬಾರದು ಏನವ, ಅದು ಏನವ ಹೇಳವ, ಅದು ಹೇಳವ, ಅದು ಹೇಳ್ತೀಯ ಇಲ್ಲ ಅಂತ ಕೇಳ ಸಾಕು. ಆವಾಗ ಅವೆಲ್ಲ ಹೇಳೋದು. ನಮ್ಮ ಊರಲ್ಲಿ ಹಬ್ಬಕ್ಕೆ ಬಿಡ್ಬರ್ತೀನಿ, ನಮ್ಮ ಅಪ್ಪನ ತಿಂದ್ಬಿಟ್ಟು ಬಂದ್ಬಿಡ್ತೀನಿ. ಭಾನುವಾರ ದಿವಸ ಪ್ರಾರ್ಥನೆ ಬಿಟ್ಬಿಟ್ಟು ಕರ್ನಾಟಕ ಬಂದ್ಬಿಟ್ಟು ಸಾಕು.
ಆತ್ಮಿಕ ಊಟ ಬೇಕಾಗಿಲ್ಲ, ಶಾರೀರಿಕವಾದ ಊಟ ಬೇಕು. ಒಂದು ಕಾರ್ನಾರ ತಪ್ಪಿಸದಂತ ಜನಗಳು ಇದ್ದಾರೆ ನಮ್ಮಲ್ಲಿ. ಮದುವೆಗೆ ಹೋಗೋದಿಲ್ಲ, ಮದುವೆಗೆ ಹೋದ್ರೆ ಬೇಳೆ, ಕಾರ್ನಾರಿಗೆ ಹೋದ್ರೆ ಮೂಳೆ ಅಲ್ವಾ? ಮದುವೆಗೆ ಹೋದ್ರೆ ಕಾರ್ನಾರಿಗೆ ಹೋದ್ರೆ ಮೂಳೆ ದಿವಸ ಭಾನುವಾರ ಆಗ್ಬಿಟ್ಟು ಡಮಾರ್. ಹಾಲೆಲೂಯಾ. ಇವತ್ತು ನಾವು ನಾಯಕರನ್ನ ಯಾರನ್ನ ಮಾಡ್ಕೊಂಡಿದ್ದೀವಿ ಗೊತ್ತಾ? ನಮ್ಮ ಗಂಡರನ್ನ ಮಾಡ್ಕೊಂಡಿದ್ದೀವಿ. ಹೋಗ್ಬೇಡ ಕಡೆ ಇವತ್ತು ಚರ್ಚ್ಗೆ ಹಾಕೊಂಡ್ರಿ, ಅಲ್ಲಿಗೆ ಲೀಡ್ರ್ ಯಾರಾದ್ರು ಎಂತ ಹೇಳ್ತಾಳೆ, ರೀ ಪಕ್ಕದ ಬೈದಿದ್ರು ಕಣ್ರಿ, ಚರ್ಚ್ಗೆ ಹೋಗ್ಬೇಡಿ ಕಣ್ರಿ. ಆಯ್ತು ಕಣೆ, ಅಲ್ಲಿ ಕೂತ್ಕೊಂಡ್ರೆ ಏನಾಯ್ತಲ್ಲಿ ಊರವರೆಲ್ಲ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂಕಲ್, ಅದಕ್ಕೋಸ್ಕರ ನನಗೆ ಹೋಗಕ್ ಆಗೋದಿಲ್ಲ ಅಂಕಲ್, ಚರ್ಚಿಗೆ ಬರ್ಲಿ ಬರೋದಿಲ್ಲ ಅಂಕಲ್. ಆಗ ನಿಮ್ಗೆ ಯಾರು ಲೀಡರ್ ಆದ್ರು? ಹಾಗಾದ್ರೆ ನಿಮಗೆ ಪರಲೋಕ ಇದೆಯಾ? ಇಲ್ಲಿ ಅಂಕಲ್ ಮುಂದ್ಗಡೆ ಬಂದು ನಾಟಕ ಮಾಡಿ, ಅಂಕಲ್ ಮುಂದ್ಗಡೆ ದೇವರಿಗೆ ಸ್ತೋತ್ರ ಮಾಡಿ, ಅಲ್ಲೋಗ್ಬಿಟ್ಟು ಊರವರಿಗೆ ಯಜಮಾನರಿಗೆ ಅವರಿಗೆಲ್ಲ ಎದುರುಕೊಂಡು ಕೊನೆಗೆ ನಾವು ನಮ್ಮ ಒಂದು ಯೇಸು ಸ್ವಾಮಿನ ಪರಿಚಯ ಮಾಡಿ ಕೊಡ್ಲಿಲ್ಲ ಅಂದ್ರೆ ಪಾಪನ ಅಲ್ವಾ? ಹೌದಾ? ನೀವೇ ಯೋಚನೆ ಮಾಡಬೇಡಿ. ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಿರ್ತಕ್ಕಂಥ ಯೇಸುನ ನೀವು ಪ್ರಚಾರ ಮಾಡಲಿಲ್ಲ ಅಂದ್ರೆ ಪಾಪ ಯಾರಿಗೆ? ನಿಮ್ಮ ಸ್ವಂತ ಅಪ್ಪನ ಹೆಸರು ಹೇಳಕ್ಕೆ ನೀವು ನಾಚಿಕೆ ಪಡ್ಕೊಂಡ್ರೆ ಏನ್ ಪ್ರಯೋಜನ? ಹಾಗಾದ್ರೆ ನಿಮಗೆ ಏಸು ಅಲ್ಲದೆ ಇನ್ನೊಬ್ಬ ನಾಯಕ ನಿಮ್ಮ ಒಳಗಡೆ ಯಾರ್ಯಾರು ಆಳ್ವಿಕೆ ಮಾಡ್ತಾ ಇದಾರೆ ಲೆಕ್ಕ ಹಾಕಿ. ಕೋಪ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆಯಾ? ಆವಾಗ ಅದು ನಿಮಗೆ ನಾಯಕನಾದ್ರು. ಜಗಳ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆಯಾ? ಅದು ನಿಮಗೆ ನಾಯಕನಾದ್ರು. ಅಲ್ಲಲ್ಲಿಯ ಹಾಗಾದ್ರೆ ನಿಮ್ಮನ್ನ ಕೋಪ ಆಳ್ವಿಕೆ ಮಾಡ್ತಾ ಇದೆಯಾ? ನಿಮ್ಮನ್ನ ಹೆಂಡ ಆಳ್ವಿಕೆ ಮಾಡ್ತಾ ಇದೆಯಾ? ನಿಮ್ಮನ್ನ ಪಕ್ಕದ ಮನೆಯವರು ಆಳ್ವಿಕೆ ಮಾಡ್ತಿದಾರ? ನಮ್ಮ ಮೇಘ ಮಗಳು ಇವತ್ತೇ ಫಸ್ಟ್ ಬಂದಿರೋ ನೋಡಿ, ಆ ಮಗಳು ಸಾಕ್ಷಿ ಏನು ಗೊತ್ತಾ? ಎಷ್ಟೋ ವರ್ಷದಿಂದ ನಂಬಿದ್ದಾಳೆ. ಯಾವುದು ಅನ್ಯ ಜನ ಹುಡುಗ ಬಂದ ಅನ್ಬಿಟ್ಟಿದ್ದಾನೆ. ಅನ್ಯ ಜನ ಹುಡುಗ ಬಂದ ತಕ್ಷಣ ನನಗೆ ಮದುವೆ ಬೇಕಾಗಿಲ್ಲ, ನಾನು ಆದ್ರೆ ದೇವರ ಮಕ್ಕಳೇ ಆಗ್ತೀನಿ, ದೇವರ ಮಗನೇ ಆಗ್ತೀನಿ ಅಂತ ಹೇಳಿ ನಮ್ಮ ಲಕ್ಷ್ಮಣ ಫ್ರೆಂಡ್ ಒಬ್ಬರು ಇದ್ದಾರೆ. ಅವ್ರು ಒಂದೇ ಒಂದು ಮಾತು, ಸುಷ್ಮಾ ಒಂದೇ ಒಂದು ಮಾತು, ಆದ್ರೆ ದೇವರ ಮಗನ ಆಗ್ತೀನಿ, ಇಲ್ವಾ ನಾನು ಹಿಂಗೇನೆ ಇರ್ತೀನಿ. ನನ್ನ ಪರಿಶುದ್ಧವಾದ ದೇಹನ ಡ್ರಿಂಕ್ಸ್ ಮಾಡೋಂತ, ಬೀಡಿ ಸಿಗರೇಟ್ ಕುಡಿಯೋಂತ, ಅನ್ಯ ಜನಗಳ ಮಾತು ಕೇಳುವಂತ ಜನಕ್ಕೆ ನನ್ನ ಮೈಯನ್ನು ನಾನು ಒಪ್ಪಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ವಯಸ್ಸು 34 ಆದ್ರೂ ಕೂಡ ಮದುವೆ ಆಗಿಲ್ಲ ಅವ್ರಿಗೆ. ಶ್ರೀಮಂತರು ಬೇಕಾದಷ್ಟಿದೆ, ಎಂದು ಬೇಕಿದ್ರು ಮಜಾ ಮಾಡಬಹುದು ಅಂತ ಮಗಳಿಂದ ಸರ್ವಶಕ್ತನಿಗೋಸ್ಕರ ನಿಂತಿದ್ದಾರೆ. ಹಾಗಾದ್ರೆ ಭಾನುವಾರ ದಿವಸ ಪ್ರಾರ್ಥನೆಗೆ ಬರದಿದ್ರೆ ನಾಯಕರು ಯಾರು? ಮನೆಯಲ್ಲಿ ನೀವು ಪ್ರಾರ್ಥನೆ ಮಾಡದೇನೆ ಧಾರಾವಾಹಿ ನೋಡ್ತಾ ಇದ್ರೆ ನಿಮಗೆ ನಾಯಕ ಯಾರು? ಈಗಿನ ಧಾರಾವಾಹಿ ಅವ್ರದ್ದು ಹೆಸರೇ ಗೊತ್ತಾಗೋದಿಲ್ಲ ಬಿಡಿ. ಇವತ್ತಿದ್ದ ನಾಳೆ ಅವ್ರಿಗೆ ಮಾರ್ಕೆಟ್ ಅಲ್ಲಿ ಇದೇ ಇರೋದಿಲ್ಲ ಧಾರಾವಾಹಿ. ನಿಜ ಅಲ್ವಾ? ನಿಮ್ಮನ್ನ ಹಾಗಾದ್ರೆ ನಿಮ್ಮನ್ನ ಆಳುವಂತವ್ರು ಯಾರು ಅಂತ ನೋಡಿ. ಈಗ ಪುನಃ ಇನ್ನೊಂದ್ಸಲ ವಾಕ್ಯನ ಓದಿ, 17ನೇ ವಾಕ್ಯ ಮತ್ತು 9-17. ನೀನು ಅವರ ಮಧ್ಯದಲ್ಲಿ ಮಾಡಿದ ಮಹತ್ಕಾರ್ಯಗಳನ್ನು ಅವರು ಮರೆತು ಮಾತು ಕೇಳದೆ ಹಠ ಹಿಡಿದು ತಮಗೊಬ್ಬ ನಾಯಕನನ್ನು ನೇಮಿಸಿಕೊಂಡು ಮುಂಚಿನಂತೆ ದಾಸರಾಗುವುದಕ್ಕಾಗಿ ಐಗುಪ್ತಕ್ಕೆ ಹಿಂದಿರುಗಬೇಕೆಂದಿದ್ದರು. ನೋಡಿ 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 ಅವ್ರು ಏನ್ ಮಾಡಿದ್ರು ಗೊತ್ತಾ? ಪುನಃ ನಾನು ವಾಪಸ್ಸು ಅದೇ ದಾಸರಾಗಿರ್ತಕ್ಕಂಥ ಐಗುಪ್ತ ದೇಶಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದ್ರಂತೆ. ಇವತ್ತು ಕೂಡ ನಾವು ಕೂಡ ಲೋಕದಿಂದ ಯೇಸು ಹತ್ರ ಬಂದಿದ್ದೀವಿ, ಸತ್ಯನ ತಿಳಿದಿದ್ದೀವಿ, ಅನ್ಯಾಯ ಮಾಡಬಾರ್ದು, ಕೋಪ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಇದ್ರ ಬಗ್ಗೆ ವಾಕ್ಯ ಕೊಟ್ಟು ನಾವೆಲ್ಲ ತಿಳಿದಿದ್ದೀವಿ. ಆದ್ರೂ ಕೂಡ ಹೊರಗಡೆ ಹೋದ್ಮೇಲೆ ಪುನಃ ನಾವು ಐಗುಪ್ತಕ್ಕೆ ಹೋಗ್ತಾ ಇದ್ದೀವಿ, ಪುನಃ ನಾವು ಪಾಪದ ಕಾರ್ಯಗಳಿಗೆ ಹೋಗ್ತಾ ಇದ್ವಿ, ಪುನಃ ದಾಸರಾಗ್ತಾ ಇದ್ದೀವಿ. ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ದಾಸರಾಗ್ತಾ ಇದ್ದೀವಿ. ದಿನ ಇವತ್ತು ದೇವರಿಗೆ ಅಧೀನರಾಗ್ತಾ ಇಲ್ಲ, ನಾವು ಸೈತಾನನಿಗೆ ಅಧೀನಾಗ್ತಿದ್ದೀವಿ. 100ಕ್ಕೆ 99 ಭಾಗ ಸೈತಾನ ಹತ್ರ ಅಧೀನಾಗ್ತಿದ್ವಿ, 1 ಭಾಗ ಮಾತ್ರ ಯೇಸು ಹತ್ರ ಇದ್ದೀವಿ. ಸತ್ಯನ ಅಲ್ವಾ ಅಂತ ನೀವೇ ಹೇಳಿ. ಓದೆ ಪುನಃ ಸಹ ಕೇಳೋದೇವು, ನೀನು ಅವರ ಮಧ್ಯದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಜ್ಞಾಪಕ ಮಾಡೋದೇವು. ಅವರು ತಮ್ಮ ಕುತ್ತಿಗೆಯನ್ನು ಕಠಿಣ ಮಾಡಿಕೊಂಡು ಎದುರು ಬಿದ್ದು ತಮ್ಮ ದಾಸಕ್ಕೆ ತಿರುಗಿ ಹೋಗುವವರಿಗೆ ಅಧಿಪತಿಯಾಗಿ ನೇಮಿಸಿದರು. ಮತ್ತೆ ನೆಕ್ಸ್ಟ್
ಆದರೆ ನೀನು ಮನ್ನಿಸುವ ದೇವರಾಗಿಯೂ ಕೃಪಾಪೂರ್ಣನಾಗಿಯೂ ಅಂತಃಕರಣ ದೀರ್ಘಶಾಂತಿಯು ಮಹಾದೇವ ಆಗಿರುವನಾಗಿ ಇರುವುದರಿಂದ ಅವರನ್ನ ಕೈ ಬಿಡಲಿಲ್ಲ. ಅಷ್ಟು ತಪ್ಪುಗಳನ್ನ ಮಾಡಿದ್ರು, ಅಷ್ಟು ಪಾಪಗಳನ್ನ ಮಾಡಿದ್ರು. ನೀ ನನ್ನ ಅಪ್ಪನೇ ಅಲ್ಲ, ಹೋಗು ಅಂತ ಹೇಳಿದ್ರು ಕೂಡ ಅಪ್ಪ ಪ್ರೀತಿ ಮಾಡ್ದಂಗೆ. ನೀನ್ ಅಪ್ಪನೇ ಅಲ್ಲ, ನೀನು ಹೋಗು ತಿರಸ್ಕಾರ ಮಾಡಿದಾಗ ಅಪ್ಪ ಅಯ್ಯೋ ಮಗಳೇ ನನ್ನ ಬಿಟ್ಟು ಹೋಗ್ಬೇಡ, ಅಯ್ಯೋ ಮಗನೇ ನನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳೋದಾಗೇನೆ ಇಲ್ಲಿ ನೋಡಿ, ನನ್ನ ದೇವರು ಕೃಪಾಪೂರ್ಣನಾಗಿದ್ದಾನೆ, ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ, ಮಹಾದೇವ ಉಳ್ಳವನಾಗಿದ್ದಾನೆ. ನಮ್ಮನ್ನ ಕೈ ಬಿಡೋ ದೇವರಲ್ಲ. ನೀನು ಪಾಪ ಮಾಡಿ ದೇವರಿಂದ ದೂರ ಆಗ್ಬೇಕಾದ್ರು ದೇವರು ನಿನ್ನಿಂದ ದೂರ ಆಗೋದಿಲ್ಲ. ಬೇರೆ ನನ್ನ ದೇವರು ಕಾರಣವೇ, ನನ್ನ ದೇವರು ನಿನ್ನಿಂದ ದೂರ ಆಗೋದಿಲ್ಲ. ನೀನು ಪಾಪ ಮಾಡಿದೀನಿ, ದೇವರಿಂದ ದೂರ ಆಗುತ್ತೆ. ಅರ್ಥ ಆಯ್ತಿದ್ಯಾ? ನೀವು ಪಾಪ ಮಾಡಿ ದೇವರಿಂದ ದೂರ ಆಗಬೇಕಷ್ಟೇ. ಯಾವುದೇ ಕಾರಣಕ್ಕೂ ನನ್ನ ದೇವರು ದೂರ ಆಗೋದಿಲ್ಲ. ನನ್ನ ದೇವರು ನಿಮ್ಮನ್ನ ಕರೀತಾನೆ ಇರ್ತಾನೆ. ಬಾ ಮಗಳೇ, ಪಾಪದ ಕಾರ್ಯವನ್ನು ಬಿಟ್ಟು ಬಾ, ಬಿಟ್ಟು ಬಾ, ಬಿಟ್ಟು ಬಾ. ಯೌವನಸ್ಥ ಮಕ್ಕಳೇ, ದಯವಿಟ್ಟು ಹೇಳ್ತಾ ಇದೀನಿ, ಲವ್ ಹುಚ್ಚುಗಳನ್ನ ದಯವಿಟ್ಟು ಬಿಟ್ಬಿಡಿ. ನಿಮ್ಮ ಮೈಯನ್ನ ಅಡ ಇಡಬೇಡಿ. ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಅಡ ಇಡಕ್ ಹೋಗ್ಬೇಡಿ. ಅದು ಕೂಡ ದಾಸತ್ವನೇ. ಬಿಳಿ ಶರ್ಟ್ ಹಾಕ್ಬಿಟ್ಟು 500 ರೂಪಾಯಿ ನೋಟ್ ಹಾಕ್ಬಿಟ್ರೆ ಸಾಕು, ಒಂದು ಪಲ್ಸರ್ ಗಾಡಿ ಇಟ್ಬಿಟ್ರೆ ಸಾಕು, ಎಲ್ಲ ಹೆಣ್ಣು ಮಕ್ಕಳು ಬಿದ್ದೋಗ್ಬಿಡ್ತಾರೆ. ಈಗಿನ ಕಾಲದ ಪರಿಸ್ಥಿತಿ ಅದು. ಬೇಡ ಬೇಡ, ನೀವು ಕರ್ತನಿಗೆ ದಾಸರೇ ಹೊರತು ಕಾಮಕ್ಕೆ ದಾಸರಾಗಬೇಡಿ. ಯೇಸು ಸ್ವಾಮಿಗೆ ದಾಸರಾಗಿ ಕೋಪಕ್ಕೆ ದಾಸರಾಗಬೇಡಿ. ಯೇಸು ಸ್ವಾಮಿಗೆ ದಾಸರಾಗಿ ಹೊರತು ಸೈತಾನಿಗೆ ದಾಸರಾಗಬೇಡಿ. ಅವತ್ತು ಆ ಆದಿ ಕಾಲದಲ್ಲಿ ನಮ್ಮ ಅಜ್ಜದ್ರು ವಾಪಸ್ ನಾನು ಐಗುಪ್ತ ದೇಶ ಅಂದ್ರೆ ಈಜಿಪ್ಟ್ ದೇಶಕ್ಕೆ ಹೋಗ್ತೀನಿ, ಅಲ್ಲೇ ದಾಸತ್ವ ಮಾಡ್ಕೊಂಡಿರ್ತಿದ್ರು. ಯಾಕೆಂದ್ರೆ ಆ ದಾಸತ್ವದ ಪರಿಸ್ಥಿತಿ ಅವರಿಗೆ ಅರಿವಾಗಿದ್ರು ಕೂಡ ನಾ ದಾಸರಾಗಿರ್ತಿದ್ದೆ. ದಾಸನೇ ಬೇರೆ ಆಳೆ ಬೇರೆ, ಅರ್ಥ ಮಾಡ್ಕೊಳ್ಳಿ. ಆಳು ಸಂಬಳಕ್ಕೆ ಬರೋನು, ದಾಸನಿಗೆ ಸಂಬಳ ಇಲ್ಲ. ಮಧ್ಯರಾತ್ರಿ ಕರೆದ್ರು ಅವ್ರು ಎದ್ಬಿಟ್ಟು ಕೆಲಸ ಮಾಡಬೇಕು. ದಾಸ ಅಂದ್ರೆ ಮಾರಲ್ಪಟ್ಟವನು ಅಂತೇಳಿ, ಮಾರಲ್ಪಟ್ಟವನು. ಇವತ್ತು ನಾವೇನ್ ಮಾಡ್ತೀವಿ ಗೊತ್ತಾ? ಪಾಪಕ್ಕೆ ದಾಸರಾಗಿ ದಿನಕ್ಕೆ ಪಾಪ ಮಾಡಿದ್ವಿ. ಪಾಪ ಮಾಡಿದವನಿಗೆ ಯೇಸು ಹತ್ರ ಬಂದ್ರೆ ಅದ್ಭುತ ಆಗೋದಿಲ್ಲ. ಹಂಗ ಹೇಳ್ಕೊಂಡು ಒಂದೇ ಸಲ ಬಿಡೋಕ್ ಆಗೋದಿಲ್ಲ. ಮೆಲ್ಲೆ 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 ಬಿಡ್ಬೋದು. ನಾನು ಕುಡಿತಾ ಇದ್ದೆ, ಅನ್ಸಾಗ್ತಾ ಇದೆ, ಎಲ್ಲ ಇತ್ತು. ಬರ್ತಾ 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 ಬಿಟ್ಟು ದೇವ್ರನ್ನ ನಾವು ಪರಿಶುದ್ಧತೆ ಮಾಡಿ ಬಂದ್ರು. ನಿಮ್ಮಲ್ಲಿ ವೀಕ್ನೆಸ್ಗಳಿದ್ರೆ ಯೇಸಪ್ಪನ ತೋರಿಸಿ. ನನ್ನ ದೇವರು ಕೃಪಾಪೂರ್ಣನು, ನನ್ನ ದೇವರು ಅಂತಃಕರಣ ಶುದ್ಧಿ ಉಳ್ಳವನು, ನನ್ನ ದೇವರು ದೀರ್ಘಶಾಂತನು, ನನ್ನ ದೇವರು ಮಹಾದಯವುಳ್ಳವನಾಗಿದ್ದಾನೆ, ನಿನ್ನನ್ನ ಕನಿಕರಿಸುವ ದೇವರಾಗಿದ್ದಾರೆ. ಹೀಗೆ ನೀವು ನಿಮ್ಮ ಪಿತೃಗಳು ಮಾಡಿದಂತ ಪಾಪವನ್ನು ನೀವು ಮಾಡಕ್ ಹೋಗ್ಬೇಡಿ. ಇವತ್ತು ನಿನ್ನ ಜಾಗದಲ್ಲಿ, ನಿನ್ನ ಹೃದಯದಲ್ಲಿ ಯಾವುದಾದ್ರೂ ಪಾಪಕ್ಕೆ ಅವಕಾಶ ಕೊಟ್ಟಿದ್ದರೆ ಈಗಲೇ ನೀನು ಸರ್ವಶಕ್ತನಾದ ದೇವರ ಮುಂದೆ ಒಪ್ಪಿಸಿಕೊಡು. ನೀನು ಒಪ್ಪಿಸಿಕೊಡೋದ್ರೆ ನನ್ನ ದೇವರು ಕೃಪಾಪೂರ್ಣನು, ದೀರ್ಘಶಾಂತಿಯು, ಪೂರ್ಣ ಪ್ರೀತಿ ಉಳ್ಳಂತ ದೇವರು ಆಗಿರುವ ಕಾರಣಕ್ಕೋಸ್ಕರ ನಿನ್ನನ್ನು ಕ್ಷಮಿಸ್ತಾರೆ. ಹಲ್ಲೆಲೂಯಾ. ಈ ಕ್ಷಮೆ ಯಾರಿಗೆಲ್ಲಬೇಕು? ಈ ಕ್ಷಮೆ ಯಾರಿಗೆಲ್ಲಬೇಕು? ಈ ಕ್ಷಮೆಯನ್ನ ದೊರಕಿಸ್ಕೊಳ್ಳಿ. ಈ ಕ್ಷಮೆಯನ್ನ ಬಿಡಬೇಡಿ, ಈ ಕ್ಷಮೆಯನ್ನ ಬಿಡಬೇಡಿ. ಒಂದು ಸಲ ನಿಮಗೆ ಕ್ಷಮಾಪಣೆ ಇಲ್ಲ, ನಿನ್ನ ಪಾಪ ಹಂಗೇನೆ ಇದ್ದರೆ ಪಾಪ ಇರೋರು ಯಾರು ಸ್ವರ್ಗಕ್ಕೆ ಹೋಗೋದಿಲ್ಲ. ಇವತ್ತು ನೋಡಿದಿರಾ, ಕರೆಂಟ್ ಕಂಬದಲ್ಲಿ ಬೇಲಿಲೆಲ್ಲ ಏನ್ ಹಾಕಿರ್ತಾರೆ? ಅಪಾಯ ಅಲ್ಲ, ಒಂದು ಫೋಟೋ ಹಾಕ್ಬಿಟ್ಟು ಸ್ವರ್ಗಸ್ಥರಾದ ಅಂತ ಬರೆದಿರ್ತಾರೆ. ಸ್ವರ್ಗಸ್ಥರ ಬರೆದಿರ್ತಾರ. ಕರೆಂಟ್ ಕಂಬದಲ್ಲಿ ಬೇಲಿ ಸೆಂಟರ್ ಎಲ್ಲ ಹಾಕಿರ್ತಾರ. ಅವ್ನು ದೊಡ್ಡ ಹೆಂಡ ಕುಡ್ಕೊಂಡಿಟ್ಕೊಳ್ಳಿ, ಅವ್ನು ಹೆಂಗಪ್ಪ ಸ್ವರ್ಗಸ್ಥ ಆಗ್ತಾನೆ? ಎಣ್ಣೆ ಮಾಸ್ಟರ್ ಹೆಂಗಪ್ಪ ಸ್ವರ್ಗಸ್ಥರಾಗ್ತಾನೆ? ಸ್ವರ್ಗಸ್ಥರಾದರು ಮತ್ತೆ ಹುಟ್ಟಿ ಬಾ. ಎಲ್ಲಿ ಬರ್ತಾನೆ? ಹೋದ ನರಕಕ್ಕೆ. ಸ್ವರ್ಗಸ್ಥರಾಗ್ಬೇಕಾದ್ರೆ ನಮ್ಮಲ್ಲಿ ಪಾಪಗಳಿರಬಾರ್ದು. ಪಾಪ ಇದ್ರೆ ಹೋಯ್ತು. ವೈಟ್ ಶರ್ಟಿಗೆ ಒಂದು ಕಪ್ಪು ಚುಕ್ಕಿ ಹಾಕಿದ್ರೆ ಕಪ್ಪು ಚುಕ್ಕಿನೇ ಮೊದಲು ಎದ್ದು ಕಾಣೋದು. ವೈಟ್ ಶರ್ಟ್ ಪೂರ್ತಿ ಕಂಡ್ರು ಕೂಡ ಕಪ್ಪು ಚುಕ್ಕಿ ಎದ್ದು ಕಾಣುತ್ತೆ, ನಿಜ ತಾನೆ? ಹಾಗೇನೆ ಇಡೀ ಪರಿಶುದ್ಧವಾದ ಸುಂದರವಾದ ದೇಹದಲ್ಲಿ ಒಂದೇ ಒಂದು ಚೂರು ಪಾಪ ಇದ್ರೆ ನನಗೆ ಕಣ್ಣಿಗೆ ಕಾಣೋದಿಲ್ಲ, ನನ್ನ ದೇವರಿಗೆ ಕಣ್ಣಿಗೆ ಕಾಣುತ್ತೆ. ಎಚ್ಚರ. ಪ್ರೈಸಲ್ಲ. ಈಗ 18ನೇ ವಾಕ್ಯಕ್ಕೆ ಬನ್ನಿ. ಇನ್ನೊಂದು ವಿಷಯ, 18ನೇ ವಾಕ್ಯ. ಅವರು ತಮಗೆ ಎರಕದ ಬಸವನನ್ನು ಮಾಡಿಕೊಳ್ಳು. ಇಸ್ರಾಯೇಲರೇ, ನಿಮ್ಮನ್ನು ಐಗುಪ್ತದಿಂದ ಕರೆಕೊಂಡು ಬಂದ ದೇವರು ಇದೆ ಎಂದು ಹೇಳಿ ನಿನ್ನನ್ನು ಅಸಡ್ಡೆ ಮಾಡಿದಾಗಲೂ ಕರುಣಾನಿಧಿಯಾದ ನೀನು ಅವರನ್ನು ಅರಣ್ಯದಲ್ಲಿ ಕೈ ಬಿಡಲಿಲ್ಲ. ಹಗಲಿನಲ್ಲಿ ಅವರಿಗೆ ದಾರಿ ಕೈ ಬಿಡಲಿಲ್ಲ. ಅವರು ಎರಕದ ಒಂದು
ಬಸವನನ್ನ ಮಾಡಿಕೊಂಡು ಐಗುಪ್ತದಿಂದ ನಿನ್ನನ್ನು ಬರಮಾಡಿದ ದೇವರು ಇದೇ ಎಂದು ಹೇಳಿದಾಗ ನಿನ್ನ ಉದ್ರೇಕಗೊಳಿಸಲು ನೀನು ಏರಳವಾದ ಕರುಣೆಯಿಂದ ಅವನನ್ನ ಅರಣ್ಯದಲ್ಲಿ ಕೈ ಬಿಡದೆ ಇದ್ದೀ. ದೇವರು ಎಲ್ಲಿರಿ? ಬಸವ ಎಲ್ಲಿರಿ? ದೇವರು ಸಮಾನ ಬಸವನ ಸೇರಿಸಕ್ಕಾಗುತ್ತಾ? ನೋಡಿ, ಆ ಕಾಲದಲ್ಲಿ ಪಿತೃಗಳು ಏನ್ ಮಾಡೋದು? ನಿಜವಾದ ದೇವರ ಶಕ್ತಿನ ಕಂಡಿದ್ದಾರೆ, ನಿಜವಾದ ದೇವರು ಅಲ್ಲಿಂದ ಕರ್ಕೊಂಬಂದಿರೋದನ್ನ ಕಂಡಿದ್ದಾರೆ, ಅಲ್ಲಿಂದ ದಾಸತ್ವದಿಂದ ಬಿಡಿಸೋದು ಕಂಡಿದ್ದಾರೆ. ಇವತ್ತು ಕೂಡ ನಾವು ಪಾಪದ ಎಷ್ಟೋ ಬಂಧನದಲ್ಲಿದ್ದು, ಎಷ್ಟು ಜನಕ್ಕೆ ದೆವ್ವ ಹಿಡಿದಿತ್ತು, ಎಷ್ಟು ಜನಕ್ಕೆ ರೋಗಗಳಿಂದ ಬಂದಿದ್ದೀರಾ, ಇವ್ರಿಗೆಲ್ಲರಿಗೂ ಇಲ್ಲಿ ಗುಣ ಆಗಿದೆ. ಗುಣ ಆದ ಮೇಲೆ ಪುನಃ ನಾನು ಅದನ್ನೇ ಯೋಚನೆ ಮಾಡಿದ್ರೆ, ಹಳೆ ಚಾಳಿನ ಯೋಚನೆ ಮಾಡಿದ್ರೆ, ಇಲ್ಲಿ ನೋಡಿ ಅವ್ರು ಏನ್ ಮಾಡಿದ್ರು ಗೊತ್ತಾ? ಬಸವನನ್ನ ಮಾಡೋದು, ಬಸವನ ಪೂಜೆ ಮಾಡ್ತಾರೆ. ಅದೇ ಬಸವನಿಗೆ ಕಾಲು ಮುಡ್ಬಿಟ್ರೆ ಮುಸ್ಲಿಮರು ಕೊಡ್ತಾರೆ, ಕಸ ಮಾಡ್ತಾರೆ, ತಿಂತಾರೆ. ದೇವ್ರು ಸತ್ತಾಗೈತಲ್ಲಪ್ಪ. ಇಲ್ಲಿ ನೋಡಿ, ನಮ್ಮ ಕ್ರೈಸ್ತರು ಮಾಡತಕ್ಕಂಥ ಕೆಲಸ ಬಸವನನ್ನ ಮಾಡ್ಕೊಂಡ್ರಂತೆ. ಬಸವನ ಮಾಡ್ಕೊಂಡು ಅದನ್ನ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ರಂತೆ. ಬಸವ ನಿಜವಾಗಿ ದೇವರ ಅಲ್ಲ ಅಂದ್ರೆ ನಾನು ಹೇಳ್ತೀನಿ. ಯಾಕೋದಾ? ಬಸವ ದೇವರನ್ನ ಕಾಲು ಮುರಿದಾಗ ಅದನ್ನ ಕತ್ತರಿಸಬಾರದು, ಹಂಗೇನೆ ಇಟ್ಕೋಬೇಕು. ನಿಜ ತಾನೆ? ಪೂಜೆನೂ ಮಾಡ್ಬಿಡ್ತೀವಿ, ಕಸಬು ಮಾಡ್ತೀವಿ, ತಿಂದಾಕ್ತೀವಿ. ಆ ದೇವರು ನಮ್ಮ ಹೊಟ್ಟೆ ಒಳಗಡೆ, ಮಾರನೇ ದಿವಸ ಹೊರಗಡೆಗೆ. ತಿನ್ನುವಾಗ ಹೊಟ್ಟೆ ಒಳಗಡೆ, ಮಾರನೇ ದಿವಸ ಹೊರಗಡೆಗೆ. ಹಾಗಲಿಯ ಇಲ್ಲ ಇಲ್ಲ ಪ್ರಿಯರೇ, ಇಲ್ಲ ಪ್ರಿಯರೇ. ಪ್ರಾಣಿಗಳು, ಪಕ್ಷಿಗಳು, ಕಲ್ಲುಗಳು, ಮರಗಳು, ಮಣ್ಣು, ಇದು ಯಾವುದು ದೇವರಾಗಲಿ ಸಾಧ್ಯ ಇಲ್ಲ. ದೇವರಾದವರು ಕಣ್ಣಿಗೆ ಕಾಣೋದಿಲ್ಲ. ಯೇಸು ಸ್ವಾಮಿ ಮಾನವ ಅವತಾರ ಎತ್ಬಿಟ್ಟು ಬಂದ್ರೆ ಹೊರತು ಅವರು ಕೂಡ ಮಾನವನ ಅವತಾರವನ್ನು ಎತ್ಬಿಟ್ಟು ಬಂದು ನಮಗೆ ತೋರಿಸಿದ್ರೆ ಹೊರತು ಅವರು ಈಗ ಕಣ್ಣಿಗೆ ಕಾಣೋದು ದೇವರಲ್ಲ, ಅವರು ಆತ್ಮಸ್ವರೂಪಿಯಾಗಿದ್ದಾರೆ. ಅವ್ರು 33 ವರ್ಷ ನಮಗೆ ದೇಹಕಾಲದಲ್ಲಿ ಬಂದು ನೀನ್ ಯಾವ ತರ ಬದುಕಬೇಕು ಅಂತ ತೋರಿಸಿದ್ರೆ ಹೊರತು ಅವರು ಈಗಲೂ ಕೂಡ ಸ್ವರ್ಗದಲ್ಲಿ ಇದ್ದಾರೆ, ಸ್ವರ್ಗಸ್ಥರಾಗಿದ್ದಾರೆ. ಅವ್ರು ಏನಾಗಿದ್ದಾರೆ ಇವತ್ತು? ಸ್ವರ್ಗದಲ್ಲಿ ಇರ್ತಕ್ಕಂಥವ್ರು ಆ ಒಂದು ತಂದೆಯ ಬಲಗಡೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ಆತ್ಮಿಕ ರಂಗದಲ್ಲಿ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಆತ್ಮ ಸ್ವರೂಪನು. ಆತ್ಮೀಯ ರೀತಿಯ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಬೇಕು ಅಂತ ಬರ್ತಿದೆ ದೇವರ ವಾಕ್ಯದಲ್ಲಿ. ಯೋಹಾನ 4ನೇ ಅಧ್ಯಾಯದಲ್ಲಿ ಬಂದಿದೆ. 4:23 ಬರೆದುಬಿಟ್ಟಿದೆ. ಓದ್ಬಿಡಿಯಪ್ಪ, ಓದ್ಬಿಡಿ. ಇಲ್ಲಿಗೆ ಬರ್ಬೇಕು. ಅದಕ್ಕೆ ಅದಿರಲಿ ಸತ್ಯಭಾವದಿಂದ ದೇವರಾರಾಧನೆ ಮಾಡುವವರು, ಅದಿರಲಿ ಸತ್ಯಭಾವದಿಂದ ದೇವರಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕಂತೆ. ಆತ್ಮವಾದ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ. ಯಾವ್ದ್ರ ಗೊತ್ತಾ? ನಾನು ಇಲ್ಲಿ ಇದ್ರು ಸರಿನೇ, ಮಂಡ್ಯದಲ್ಲಿದ್ದು ಸರಿನೇ, ಜಪಾನಲ್ಲಿ ಇದ್ರು ಸರಿನೇ, ನಮ್ಮ ದೇವರು ಅಲ್ಲೆಲ್ಲ ಇದ್ದಾರೆ. ಆದ್ರೆ ಸರಳದಲ್ಲಿರೋ ದೇವರಾದ್ರೆ ಅಲ್ಲಿಗೆ ನಾವು ಹೋಗ್ಬೇಕು. ಅದ್ರಲ್ಲಿ ಬರಕ್ಕಾಗುತ್ತಾ? ಸರ್ವದಲ್ಲಿರೋ ದೇವರು ಅಲ್ಲೇ ಇರ್ತದೆ, ಯಾವುದೇ ಕಾರಣಕ್ಕೆ ಬರಕ್ಕಾಗೋದಿಲ್ಲ. ಆದ್ರೆ ಆತ್ಮದಲ್ಲಿರೋ ದೇವರು ಇಲ್ಲಿ ಇರ್ತಾನೆ, ಜಪಾನಲ್ಲಿ ಎಲ್ಲ ಕಡೆ ಇರ್ತಾನೆ. ಯಾಕಂದ್ರೆ ಅವ್ನು ದೊಡ್ಡವನಾಗಿದೆ. ಅಲ್ಲೆಲ್ಲ ಆತ್ಮೀಯ ರೀತಿಯ ಸತ್ಯಕ್ಕೆ ತಕ್ಕ ಹಾಗೆ ನಾವು ಆರಾಧಿಸಬೇಕು. ಅಲ್ಲೆಲ್ಲ ಹಾಗಾದ್ರೆ ಕಲ್ಲು, ಮರ, ಮಣ್ಣು ಇದು ಯಾವುದು ಕೂಡ ಶಾಶ್ವತಲ್ಲ. ಒಂದು ಭೂಕಂಪ ಆದ್ರೆ ಡಮರ ಬಿಡ್ತದೆ, ಪ್ರವಾಹ ಬಂದ್ರೆ ಡಮರ ಬಿಡ್ತದೆ. ನಿಜ ತಾನೆ? ಹಾಗಾದ್ರೆ ದೇವರು ಎಲ್ಲಿದ್ದಾನೆ ಗೊತ್ತಾ? ಗುಡಿ ಗೋಪುರಗಳಲ್ಲಿ ಇಲ್ಲ, ನಿನ್ನ ಒಳಗಡೆ ಇದ್ದಾರೆ. ಎಲ್ಲಿದ್ದಾರೆ? ನಿನ್ನ ಒಳಗಡೆ ಇದ್ದಾರೆ. ಅಂತ ದೊಡ್ಡ ದೇವರು, ಅಂತ ದೊಡ್ಡ ದೇವರು ಚಿಕ್ಕವನಾಗಿ ನಿನ್ನ ಹೃದಯದ ಒಳಗಡೆ ಸೇರಲ್ಪಟ್ಟಿದ್ದಾನೆ. ನೀನೇ ದೇವರ ಆಲಯ. ನಿನ್ನ ಆಲಯವನ್ನು ನೀನು ಶುದ್ಧ ಮಾಡ್ಕೋ. ನಿನ್ನ ಒಳಗಡೆ ನನ್ನ ಯೇಸು ಸ್ವಾಮಿ ವಾಸ ಮಾಡ್ತಿದ್ದಾರೆ. ನೀನು ಅಲ್ಲಿಗೆ ಇಲ್ಲಿಗೆ ಹೋಗ್ಬೇಕಾಗಿಲ್ಲ, ನಿನ್ನಲ್ಲೇ ದೇವರು ಇಟ್ಕೊಂಡು ನೀನ್ ಯಾಕೆ ಸುತ್ತಾಡ್ತೀಯ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕಲ್ಲುಗಳು, ಮರಗಳು, ಮಣ್ಣುಗಳಲ್ಲಿ ದೇವರಿಗೆ ಸಾಧ್ಯ ಇಲ್ಲ. ನಿನ್ನ ಒಳಗಡೆ ದೇವರಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. 19ನೇ ವಾಕ್ಯ ಅರ್ಥ ಆಗ್ತಿದ್ಯಾ? ಅದು ಹಾಳಾಗಿತ್ತ, ಹಾಳವಾಗಿದೆಯಾ? ಅರ್ಥ ಆಗ್ತೇನಾ? 19ನೇ ವಾಕ್ಯ ಓದಿ. ಹಗಲಲ್ಲಿ ಅವರಿಗೆ ದಾರಿ ತೋರಿಸಿದ ಮೇಘ ಸ್ತಂಭವು, ರಾತ್ರಿ ವೇಳೆಯಲ್ಲಿ ಅವರು ನಡೆಯತಕ್ಕ ದಾರಿಯಲ್ಲಿ ಬೆಳಕು ಕೊಡುತ್ತಿದ್ದ ಅಗ್ನಿ ಸ್ತಂಭವು ಅವರನ್ನು ಬಿಟ್ಟು ಹೋಗಲಿಲ್ಲ. ನೋಡಿ, ಆ ಅರಣ್ಯದಲ್ಲಿ ಅವರು ನಡಿಬೇಕಿದ್ರೆ, ಆ ಮರಳುಗಾಡಲ್ಲಿ ನಡಿಬೇಕಿದ್ರೆ ನನ್ನ ದೇವರು ಬೆಳಿಗ್ಗೆ ಸಮಯದಲ್ಲಿ ಮೋಡವಾಗಿ ಬಂದರು. ಯಾಕೆ ನನ್ನ ಮಕ್ಕಳಿಗೆ ಬಿಸಿಲು ಬರಬಾರ್ದು ಅಂತ ಹೇಳಿ.
ಅದೇ ರಾತ್ರಿಯ ಸಮಯದಲ್ಲಿ ಬೆಂಕಿಯ ಸ್ತಂಭವಾಗಿ ಬಂದರು, ಅಗ್ನಿ ಸ್ತಂಭವಾಗಿ ಬಂದು ಅವರ ಮುಂದೆ ಚಲಿಸ್ತಾ ಇತ್ತು. ನನ್ನ ದೇವರು ಅವರಿಗೆ ನಾಯಕರಾಗಿ ಮುಂದೆ ಇದ್ರು. ಅಂತ ನಾಯಕನಾದಂತ ದೇವರನ್ನ ಬಿಟ್ಟು ನನಗೊಬ್ಬ ನಾಯಕನನ್ನ ಮಾಡಿ ಕೊಡೋದಕ್ಕೆ ಹೇಳೋದು. ಇವತ್ತು ಕೂಡ ನಾವು ನಮ್ಮ ದೇವರನ್ನ ನಾಯಕನನ್ನಾಗಿ ಮಾಡ್ಕೊಳ್ತಿಲ್ಲ. ನನ್ನ ಹೆಂಡತಿಯನ್ನ ನಾನು ನಾಯಕನನ್ನಾಗಿ ಮಾಡ್ಕೊಳ್ತೀನಿ, ನನ್ನ ಗಂಡನನ್ನ ನಾಯಕನನ್ನಾಗಿ ಮಾಡ್ಕೊಳ್ತೀನಿ, ನನ್ನ ದುಡ್ಡು ಕಾಸನ್ನ ನಾಯಕನನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಸಂಪಾದನೆಯನ್ನ ನಾಯಕನನ್ನಾಗಿ ಮಾಡ್ಕೊಳ್ತಿದ್ದೀನಿ. ಬೇಡ ಬೇರೆ, ನಿಮಗೆ ದುಡ್ಡು ಲೀಡರ್ ಆಗಬಾರ್ದು, ನಿಮ್ಮ ಗಂಡ ನಿಮಗೆ ಲೀಡರ್ ಆಗಬಾರ್ದು, ನಿಮ್ಮ ಹೆಂಡತಿ ನಿಮಗೆ ಲೀಡರ್ ಆಗಬಾರ್ದು. ಮೊದಲು ದೇವರು ಲೀಡರ್ ಆಗಬೇಕು, ನೆಕ್ಸ್ಟ್ ಬಾಕಿ ಇರೋರು. ಗಂಡನಿಗೆ ಬೆಲೆ ಕೊಡಬೇಡಿ ಹೇಳಿಲ್ಲ, ಹೆಂಡತಿ ಬೆಲೆ ಕೊಡಬೇಡಿ ಹೇಳಿಲ್ಲ. ಫಸ್ಟ್ ದೇವರು. ದೇವರಿಗೆ ಬೆಲೆ ಕೊಟ್ಟ ನಿನ್ ಗಂಡನಿಗೆ ಬೆಲೆ ಕೊಟ್ಟೆ ಕೊಡ್ತೀಯ, ದೇವರಿಗೆ ಬೆಲೆ ಕೊಟ್ಟರೆ ಹೆಂಡತಿ ಬೆಲೆ ಕೊಟ್ಟೆ ಕೊಡ್ತೀಯ. ನಿಜ ತಾನೆ? ಪ್ರೈಸ್ ಅಲ್ಲ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೇನಾದರೂ ದೇವರಿಗೆ ಒಳಗಾಗಿ ಇವತ್ತು ಯೇಸು ಸ್ವಾಮಿಯನ್ನ ನಾಯಕನನ್ನಾಗಿ ನೀನು ಆಯ್ಕೆ ಮಾಡಿಕೊಳ್ಳೋದ್ರೆ ಬೆಳಗಿನ ಸಮಯದಲ್ಲಿ ಮೇಘ ಸ್ತಂಭವಾಗಿ, ಮೋಡದ ಸ್ತಂಭವಾಗಿ, ಆ ಒಂದು ಮೋಡದ ರೀತಿಯಲ್ಲಿ ತಂಪಾಗಿ ನಿನ್ನನ್ನು ಇಟ್ಟು ನಡೆಸುವಂತ ದೇವರು ನನ್ನ ದೇವರಾಗಿದ್ದಾರೆ. ರಾತ್ರಿಯ ಸಮಯದಲ್ಲಿ ನೀನು ಯಾವುದಕ್ಕೂ ಭಯಪಡಬೇಡ, ನನ್ನ ದೇವರು ಅಗ್ನಿ ಸ್ತಂಭವಾಗಿ ನಿನ್ನ ಜೊತೆಯಲ್ಲೇ ಬರ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ದೇವರು ನಿನ್ನ ಜೊತೆಯಲ್ಲಿ ಮೇಘ ಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ಯಾವಾಗಲೂ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಒಳಗಡೆ ದೇವರಿದ್ದಾರೆ. ನೀನು ನಡೆದಾಡುವಂತ ಒಂದು ಆಲಯ, ನೀನು ನಡೆದಾಡುವ ದೇವಸ್ಥಾನ, ನಿನ್ನ ಒಳಗಡೆ ದೇವರಿದ್ದಾರೆ. ಭಯಪಡಬೇಡ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. 20ನೇ ವಾಕ್ಯವನ್ನು ಓದಿ. ಇದು ಇಷ್ಟರಲ್ಲೇ ಒಂದು ವಾಕ್ಯದ ಭಾಗ. ಅವರಿಗೆ ಉಪದೇಶಿಸಲು ನಿನ್ನ ಒಳ್ಳೆ ಆತ್ಮನನ್ನು ಕೊಟ್ಟಿ. ನೀ ಅವರಿಗೆ ಅಂತ ತಪ್ಪು ಮಾಡೋರಿಗೆ ಉಪದೇಶ ಮಾಡಲಿಕ್ಕೆ ಒಳ್ಳೆ ಆತ್ಮನನ್ನು ಕೊಟ್ಟರಂತೆ. ಅವರ ಬಾಯಿಂದ ಅನ್ನವನ್ನು ಹಿಂತೆಗೆಯಲಿಲ್ಲ. ಸಾಕು ಸಾಕು ಸಾಕು. ಆ ತಪ್ಪು ಮಾಡತಕ್ಕಂಥ ಜನಗಳು ನಾಯಕರು ಬೇಕು ಅಂತ ಹೇಳಿದಾಗ, ವಿಗ್ರಹಗಳಿಗೆ ನಾನು ಆರಾಧನೆ ಮಾಡ್ತೀನಿ ಅಂತ ಹೇಳಿದಾಗ, ಕಲ್ಲುಗಳು ಮರ ಮಣ್ಣುಗಳಿಗೆ ಆರಾಧನೆ ಮಾಡ್ತೀನಿ ಅಂತ ಹೇಳಿ ತಪ್ಪಾದ ರೀತಿಯಲ್ಲಿ ನಡೆದಾಗ ಅವರಿಗೆ ಉಪದೇಶ ಮಾಡಲಿಕ್ಕೆ ನನ್ನ ದೇವರೇ ಬೋಧಕರನ್ನ ರೆಡಿ ಮಾಡಿದ್ರಂತೆ. ಹಾಗೇನೆ ಇವತ್ತು ನೀವುಗಳು ಕೂಡ ತಪ್ಪು ಮಾಡಬಾರ್ದು, ನಿಮಗೊಬ್ಬ ಬೋಧಕರನ್ನ ರೆಡಿ ಮಾಡಿದ್ದಾರೆ. ಬೋಧಕರ ಮಾತಿಗೆ ಬೆಲೆ ಕೊಡಿ. ಬೋಧಕರು ದೇವರ ಸ್ವರವನ್ನ ಕೇಳಿಕೊಡ್ತಾರೆ. ಇವತ್ತು ಯಾವುದೋ ವಾಕ್ಯನ ಬರಿಬೇಕಂತ ಹೇಳಿದ್ರೆ ದೇವರು ನನಗೆ ತೋರಿಸ್ಕೊಟ್ಟ ವಾಕ್ಯ ಇದು. ಇದನ್ನೇ ಕೊಡೋದು, ಇದನ್ನೇ ಕೊಡೋದು ದೇವರು. ಬೇರೆ ವಾಕ್ಯ ನೋಡಿದೆ ಆಗ್ಲಿಲ್ಲ. ನಿನ್ನೆ ರಾತ್ರಿ ನೀವು ನಂಬ್ತಿರೋ ಬಿಡ್ತಿರೋ ದೇವರ ಜೊತೆ ಮಾತಾಡಲಿಲ್ಲ. ಸಾಧ್ಯವಾದಷ್ಟು ಕಡೆ ತಗೊಂಡೆ. ಇಲ್ಲ 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 ಬರೀಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂತ ಗೊತ್ತಿಲ್ಲ ಕಡೆ ಹೇಳಿದ್ರು. ಆವಾಗ ಹೇಳಿದ್ರು ನೀನು ಟಯರ್ಡ್ ಆಗಿದ್ಯಾ, ಸ್ವಲ್ಪ ಮಲ್ಕೋ. ದೇವರಿಗೆ ಗೊತ್ತು ಚಂದ್ರಶೇಖರ ಸುಸ್ತಾಗಿದ್ದಾನೆ, ಈಗ ನಾ ಮಾತಾಡ್ಬಿಟ್ರೆ ಕೂತ್ಕೊಂಡ್ಬರ್ತಾನೆ, ಮಕ್ಕಳಿದ್ರು. ಬೆಳಿಗ್ಗೆ ಎದ್ದ ತಕ್ಷಣ ದೇವರು ದಯಪಾಲಿಸತಕ್ಕಂಥ ವಾಕ್ಯ ಇದು. ಅರ್ಥ ಮಾಡ್ಕೊಳ್ಳಿ. ದೇವರು ಮಾತಾಡಿದಂತ ಮಾತನ್ನ ದಯವಿಟ್ಟು ಮುಚ್ಚಿಡಬೇಡಿ, ಮಾತಾಡಿ. ಅಲ್ಲಿ ಹರಟೆ ಮಾತಾಡೋಕೆ ಹೋಗಬೇಡಿ. ಅದ್ರ ಬದಲು ದೇವರ ವಿಷಯನ ಮಾತಾಡಿ. ಅವ್ರ ವಿಷಯನ ಮಾತಾಡಿ ಏನ್ ಪ್ರಯೋಜನ? ಇಲ್ಲಿ ನೋಡಿ, ಉಪದೇಶ ಮಾಡಿ ಉಪದೇಶಕರನ್ನ ಕಳಿಸಿಕೊಟ್ರಂತೆ ಆ ಕಾಲದಲ್ಲಿ. ಹಾಗಾದರೆ ಅಲ್ಲಿ ನೋಡಿ, ನೀನು ಅವರಿಗೆ ಬೋಧಿಸುವ ಹಾಗೆ ನಿನ್ನ ಒಳ್ಳೆಯ ಆತ್ಮನನ್ನು ಕೊಟ್ಟಿದ್ಯಾ ಅಂದ್ರೆ ಚಂದ್ರಶೇಖರನಾಗಿ ವಾಕ್ಯ ಕೊಡ್ತಾ ಇಲ್ಲ. ಚಂದ್ರಶೇಖರನ ಒಳಗಡೆ ದೇವರ ಆತ್ಮ ನಿಮ್ಮ ಜೊತೆ ಮಾತಾಡ್ತಿದೆ. ಹಾಗೆ ನೀವು ಮಾತಾಡುವಾಗ ನಿಮ್ಮ ಒಳಗಡೆ ಇರೋ ದೇವರ ಆತ್ಮ ಬೇರೆಯವ್ರಿಗೆ ಮಾತಾಡಬೇಕು. ನಿಮ್ಮ ಒಳಗಡೆ ದೇವರ ಆತ್ಮ ಇದ್ದಾನೆ, ನನಗೆ ಮಾತ್ರ ಇರೋದು. ಆಗ ನನಗೆ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇರ್ಬೇಕಾದ್ರೆ ನಿಮ್ಮ ಒಳಗಡೆ ದೇವರ ಆತ್ಮ ಇದ್ದಾರೆ, ನೀವು ಒಳ್ಳೆಯ ರೀತಿ ಮಾತಾಡಿ ಲೋಕದಲ್ಲಿ. ಹಲ್ಲೆಲೂಯಾ. ನಿಮ್ಮ ಒಳಗಡೆ ದೇವರ ಆತ್ಮ ಇರ್ತಾನೆ. ಇದೇ ನೀವು ಮಾತಾಡುವಾಗ ಅಯ್ಯೋ ನನ್ನ ಪಲ್ಲವಿ, ಚಿನ್ನೋ, ಅಯ್ಯೋ ನೇತ್ರಮ್ಮ, ಅಯ್ಯೋ ರಂಗಪ್ಪಣ, ಅಯ್ಯೋ ಮಾದೇವ ಅಂತ ಅಲ್ಲಿ ಜನಗಳು ಆಶ್ಚರ್ಯ ಪಡ್ಬೇಕಂತೆ. ಅಂತ ರೀತಿಯಲ್ಲಿ ಮಾತಾಡ್ಬೇಕು. ಇವತ್ತು ನಮ್ಮನ್ನ ಕಂಡ್ರೆ ಏನ್ ಹೇಳ್ತಾರೆ? ಅವಳು ಬಾಯಿ ಸರಿ ಇಲ್ಲ, ಚರ್ಚಿಗೆ ಹೋಗ್ತಾಳಂತೆ, ಚರ್ಚಿಗೆ ಅವಳು ಬಾಯಿ ನೋಡ್ಬೇಕು, ನಾಲಿಗೆ ಇಷ್ಟುಂತ ಇದೆ. ಆ ವಯ್ಯಾನೋ ಹೆಂಗಸರ ತರನೇ ಆಡ್ತಾನೆ. ಯಾಕೆ ಕೇಳಿಸ್ಕೊತೀರಾ? ನಾವು ಇನ್ನು ಬದಲಾವಣೆ ಆಗಿಲ್ಲ. ಹಲೋ, ನಾವು ಬದಲಾವಣೆ ಆಗಿಲ್ಲ. ನಮ್ ಜೊತೆ ಯಾರೋ ಜಗಳ ಬಿದ್ಬಿಡಿ ನೋಡೋಣ. ಲೋಕದವ್ರಿಗೆ ಕಡೆಗೆ ಆಡ್ತೀವಿ. ಇಲ್ಲ 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 ಇಲ್ಲ, ನೀವು ಆತರ ಆಡಿದ್ರೆ ಪರಲೋಕ ರಾಜ್ಯ ನಿಮ್ಗಿಲ್ಲ. ಪ್ರೈಸ್ ದಿ ಲಾರ್ಡ್. ಅವತ್ತು ಕೂಡ ಬೋಧಕರನ್ನ ಕೊಟ್ಟಾಗ ಇವತ್ತು ಕೂಡ ನಿಮಗೆ ವಾರ ವಾರ ಅದಲ್ಲದೆ ದಿನ ಫೋನ್ಗಳ ಮೂಲಕ ದಿನ ರಾತ್ರಿ ವಾಕ್ಯ ಕೊಡ್ತಾ ಇದ್ದೀವಿ ತಾನೆ. ದಿನ ರಾತ್ರಿ ವಾಕ್ಯ ಕೊಡ್ತಾರೆ. ಇಷ್ಟು ಬೋಧನೆಯನ್ನು ತಗೊಂಡ್ರು ಕೂಡ ಹೆಂಡತಿ ಮೇಲೆ ಗುರಾಯಿಸೋದು,
ಗಂಡನ ಮೇಲೆ ಗುರಾಯಿಸೋದು, ಕೆಲಸದ ಯಾವ್ದು ಕೆಲಸ ಇಟ್ಕೊಂಡು ಮಕ್ಕಳಿಗೆ ಹೊಡೆದು ಬಿಡೋದು, ಪಕ್ಕದ ಮನೆ ಕಿರಿಕಿರಿ ಮಾಡೋದು, ನಾ ದೊಡ್ಡ ಡಾನ್ ಮಾಡೋದು, ಏನು ನಡೆದಿಲ್ಲ. ನಮ್ಮ ಅಪ್ಪನ ಮುಂದೆ ಎಲ್ಲ ಗಾಣೆ. ಅರ್ಥ ಮಾಡ್ಕೊಂಡ್ರಿ. ಮೊದಲನೇದಾಗಿ ಅವರು ಸೇರಿಲ್ಲ, ಇವರು ಸೇರಿಲ್ಲ ಅಂದ್ರೆ ಬಿಡಿ, ನಾನು ಸೇರಿಲ್ಲ ಅಂತ ಹೇಳಿ ನಾನು ಇನ್ನು ಬದಲಾಗಬೇಕು. ನನ್ನಲ್ಲಿ ಇನ್ನು ಕೆಟ್ಟತನಗಳಿದೆ, ನಾನು ಅದನ್ನ ತೆಗೆದ್ರೆ ಮಾತ್ರ ದೇವರ ಹತ್ರ ಬರ್ತೀನಿ ಅಂತ ಮನಸ್ಸು ಬರಲಿ. ಇಲ್ವಾ? ನಾನೇನು ಮಾಡ್ಕೊಳಕ್ಕಾಗಲ್ಲ. ನಿಮಗೊಬ್ಬ ಬೋಧಕ ಕನ್ನಡ ಕೊಟ್ಟಿದ್ದಾನೆ, ಅವ್ರ ವಾಕ್ಯ ಕೊಡ್ತಿರ್ತಾನೆ. ಏನಾದ್ರೂ ನಾನು ಯಾವತ್ತಾದ್ರೂ ರವಿಚಂದ್ರನ ಕಥೆ ಹೇಳಿದ್ದೀನ, ರಾಜಕುಮಾರ್ ಕಥೆ ಹೇಳಿದ್ದೀನ, ವಿಷ್ಣು ಅವ್ರ ಕಥೆ ಹೇಳಿದಿನ, ವಿಷ್ಣು ಅವ್ರನ್ನ ಬಾಳೆ ಹಾಕೊಂಡು ಹಿಂಗ್ ಬರ್ತಾ ಇದ್ದ ಅಂತ ಹೇಳಿದಿನ, ನಾಗವಲ್ಲಿ ಹಿಂಗ್ ಕೂಡ್ಸೋದ್ರ ಇಲ್ಲ ತಾನೆ? ಇಲ್ಲಿ ಏ ಸಂಬಂಧ ತಾನೆ ಇದ್ದಾವದು. ಹಾಗಾದ್ರೆ ನೀವು ನಾಗವಲ್ಲಿ ತರ ನಾನೇನು ಮಾಡ್ಬೇಕಾಗುತ್ತೆ? ನೀವು ಬುಲೆಟ್ ಪ್ರಕಾಶ ಅಂತ ಆಡಿದ್ರೆ ನಾನೇನು ಮಾಡ್ಬೇಕಾಗಲ್ಲ? ಎಣ್ಣೆ ಸರ ಕಿಲ ಕಿಲ ಅಂದ್ರೆ ನಾನೇನು ಮಾಡ್ಬೇಕಾಗಲ್ಲ? ಪ್ರೈಸ್ ಅಲ್ಲ, ಅಲ್ಲೆಲ್ಲಿಯ ಇಲ್ಲಿ ಹೇಳ್ತಾರ ದೇವರ ಬೋಧನೆ, ಫಿಲಂ ಕಥೆಗಳನ್ನ ಹೇಳ್ತಾರ, ಬೇರೆ ಸ್ಟೋರಿಗಳನ್ನ ಹೇಳ್ತಾರ. ಹಾಗಾದ್ರೆ ಬದಲಾವಣೆ ಮಾಡ್ಕೋಬೋದಲ್ಲ? ಮಾಡ್ಕೋಬೇಕಂತ ಇಷ್ಟ, ಆದ್ರೆ ಬದಲಾವಣೆ ಮಾಡ್ಕೊಳ್ಳೋದು ಕಷ್ಟ. ಪ್ರೈಸ್ ಅಲ್ಲ, ಬದಲಾವಣೆ ಮಾಡ್ಕೊಳ್ಳೋದು ಇವತ್ತಿನಿಂದ ಬದಲಾವಣೆ ಮಾಡ್ಕೊಳ್ಳೋದು ಬೇರೆ. ಇನ್ನೆಷ್ಟು ದಿವಸ ಅಂತ ಪಾಪದ ವರ್ಷ ಇರ್ತೀವಿ ನಾವು. ಆ ಕಾಲದಲ್ಲೇ ಅವ್ರು ತಪ್ಪು ಮಾಡಿದಾಗ ತಂದೆ ಆದವರು ಕಣಿಕರಿಸ್ತಾ ಬಂದ್ರು. ನೋಡಿ ಅಲ್ಲಿ ಕೆಳಗಡೆ ವಾಕ್ಯನ ಓದಿ, ಅಷ್ಟು ಪಾಪ ಮಾಡೋದು ಏನ್ ಮಾಡುದು ಅಂತ ನೋಡಿ. ಅಲ್ಲ ಮೇಲೆ ಕೇಳ್ತಾ, ಅವರ ಬಾಯಿಂದ ಮನ್ನವನ್ನು ತೆಗೆಯಲಿಲ್ಲ, ಅವರಿಗೆ ಉಪದೇಶಿಸಲು ನೀನು ಒಳ್ಳೆ ಆತ್ಮವನ್ನು ಕೊಟ್ಟಿ, ಅವರ ಬಾಯಿಂದ ಮನ್ನವನ್ನು ಹಿಂತೆಗೆಯಲಿಲ್ಲ. ಬಾಯಾರಿದಾಗ ಅವರಿಗೆ ನೀರನ್ನು ಕೊಟ್ಟಿ, 40 ವರ್ಷ ಅವರನ್ನು ಅರಣ್ಯದಲ್ಲಿ ಸಾಕುತ್ತಾ ಇದ್ದರು. ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ. ಅವರ ಬಟ್ಟಗಳು ಜೀರ್ಣವಾಗಲಿಲ್ಲ, ಕಾಲುಗಳು ಬಾತು ಹೋಗಲಿಲ್ಲ. ಇನ್ನೊಂದು ಚಪ್ಪಲಿಗಳು ಸವಿಯಲಿಲ್ಲ ಅಂತಿದೆ. ಆಯ್ತಾ ಕೇಳಿ, 40 ವರ್ಷ ಅವರು ಕಾಡು ಒಳಗಡೆ ಇದ್ರಂತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರಿದ್ದು? ಐಗುಪ್ತ ದೇಶ ಜನಗಳು ತಪ್ಪು ಮಾಡೋದಕ್ಕೋಸ್ಕರ ಅವನ್ನ ಕಾಡು ಒಳಗಡೆ ಹಾಕ್ಬಿಟ್ರು ನಮ್ಮಪ್ಪ. 40 ದಿವಸದಲ್ಲೇ ಪ್ರಯಾಣ ಮಾಡೋ ಜಾಗಕ್ಕೆ 40 ವರ್ಷ ಮಾಡಾಕ್ಬಿಟ್ರು ನಮ್ಮಪ್ಪ. ಅರಣ್ಯದೊಳಗೆ ಇದ್ರು ಅವರು. ಇದ್ದಾಗ ಚೆನ್ನಾಗಿ ಕೇಳಿಸ್ಕೊಳ್ಳಿ, 40 ವರ್ಷದವರೆಗೆ ಅವ್ರಿಗೆ ಬಾಯಿ ಆಡಿದಾಗ ನೀರು ಕೊಟ್ಟಂತ ದೇವರು ನನ್ನ ದೇವರು. ಬಂಡೆ ಒಳಗಡೆ ನೀರು ಬರ್ಸೋದು ನಿಜವ? ಊಟ ಬೇಕಾದಾಗ ಆಕಾಶದಿಂದ ಮನ್ನವನ್ನು ಸುರಿಸಿ ಕೊಟ್ಟರು ನಮ್ಮ ದೇವರು. ಬಟ್ಟೆಗಳು ಜೀರ್ಣವಾಗಲಿಲ್ಲ ಅಂತಂದ್ರೆ ಅದ್ರ ಅರ್ಥ ಚೆನ್ನಾಗಿ ಕೇಳಿಸ್ಕೊಳ್ಳಿ. 40 ವರ್ಷ ಅರಣ್ಯದಲ್ಲಿ ಇರ್ಬೇಕಾದ್ರೆ ಅವನು ಮೊದಲು ಇಷ್ಟತ್ರ ಇದ್ದಾನೆ. ಅವನು ಇಷ್ಟತ್ರ ಆಗ್ತಿದ್ದ ಬಟ್ಟೆನು ಅಗಲ ಆಗ್ತಿತ್ತು ಬೇರೆ. ಆ ಜಾಗದಲ್ಲಿ ಎಲ್ಲಿ ಬಟ್ಟೆ ಸಿಕ್ತಿತ್ತು? ಅರ್ಥ ಮಾಡ್ಕೊಳ್ಳಿ. 40 ವರ್ಷ ಫಾರೆಸ್ಟ್ ಒಳಗಡೆ ಎಲ್ಲಿ ಬಟ್ಟೆ ಸಿಕ್ತಿತ್ತು ಅಂತ. ಇಷ್ಟೊಂದು ಆಶ್ಚರ್ಯಕರವಾದ ವಿಷಯಗಳು ಹೇಳ್ಕೊಂಡು ಚಪ್ಪಾಳೆ ಕಾಣಿಕೆಯಿಲ್ಲ. 40 ವರ್ಷ ಅಂತಂದ್ರೆ ಗೋಪಿ ಎಷ್ಟ ವಯಸ್ಸು ನನಗೆ? 42 ವರ್ಷ ಇಷ್ಟತ್ರದಿಂದಾನೇ ಬಂದಿರೋದು. ಅಲ್ಲಿ ಬಟ್ಟೆಗಳು ಜೀರ್ಣವಾಗಲಿಲ್ಲ ಅಂತ ಬರ್ತಿದೆ. ಹಾಗಾದ್ರೆ ನಾನು ನಂಬ್ತೀನಿ ಅವನು ಎತ್ತರ ಆಗ್ತಾ ಇದ್ದ ಬಟ್ಟೆನು ಅಗಲ ಆಗ್ತಾ ಇತ್ತು, ಉದ್ದ ಆಗ್ತಾ ಇತ್ತು. ಅಲ್ಲಪ್ಪ, ಇಷ್ಟ ಹತ್ರದಲ್ಲಿ ಅವನು ಅರಣ್ಯಕ್ಕೆ ಹೋಗಿರೋನು. ಇಷ್ಟ ಹತ್ರ ಆದ್ಮೇಲೆ ಬಟ್ಟೆ ಹಾಕೊಂಡ್ರೆ ಬ್ಲೌಸ್ ಹಾಕ್ದಂಗ ಆಗೋದಿಲ್ವಾ? ಚಡ್ಡಿ ಅಂದ್ರೆ ಹಿಡಿಯೋದಿಲ್ಲ, ಒಂದೇ ಒಂದು ಕಾಲಿಗೆ ಆಗೋದು. ನಿಜಲ್ವಾ? ಹೆಂಗಸರ ಪ್ರಾಬ್ಲಮ್ ಇಲ್ಲ. ಲಂಗ ಬಟ್ಟೆಗಳು ಮತ್ತೆ ಸೀರೆ ತಗೊಳ್ಳೋದಕ್ಕೆ ಹೆಂಗೋ ಸುತ್ತಬಿಡ್ತಾರೆ. ಗಂಡಸರಿಗೆ ಏನ್ ಮಾಡ್ತೀರಾ? ಬಟ್ಟೆಗಳು ಜೀರ್ಣ ಆಗ್ಲಿಲ್ಲ ಅಂದ್ರೆ ನನ್ನ ಅಭಿಪ್ರಾಯ ಪ್ರಕಾರ ಬಟ್ಟೆ ಬೆಳೀತಾ ಇತ್ತು. ಚಪ್ಪಲಿ ಸವಿಲಿಲ್ಲ ಅಂದ್ರೆ ಇಷ್ಟು ಉದ್ದದ ಚಪ್ಪಲಿ ಇದ್ದಿದ್ದು ಅರಣ್ಯಕ್ಕೆ ಹೋಗುವಾಗ ಬೆಳೀತಾ ಬಂದು ಚಪ್ಪಲಿನ ಉದ್ದ ಆಗ್ತಾ ಬರ್ತಾ ಇತ್ತು. 40 ವರ್ಷದಲ್ಲಿ ಯಾವ ಫ್ಯಾಕ್ಟರಿಯಿಂದ ಚಪ್ಪಲಿ ಸಿಗ್ತಾ ಇತ್ತು, ಎಲ್ಲಿಂದ ಬಟ್ಟೆ ಸಿಗ್ತಾ ಇತ್ತು. ಆಗ ಬಟ್ಟೆ ಬೆಳೀತಾ ಇತ್ತು ಬೇರೆ, ಚಪ್ಪಲಿ ಬೆಳೀತಾ ಇತ್ತು ಬೇರೆ. ಹಾಗೆ ನನ್ನ ದೇವರು ಅರಣ್ಯದ ಒಳಗಡೆ ತನ್ನ ಮಕ್ಕಳನ್ನ ಸಾಕಿರೋ ದೇವರು ಇವತ್ತು ನಿಮ್ಮನ್ನು ಸಾಕೋದಿಲ್ವಾ? ಇವತ್ತು ಜನಗಳಿಗೆ ಆಸೆ ಪಡ್ಬೇಕಾ? ಜನಗಳ ದುಡ್ಡಿಗೆ ಆಸೆ ಪಡ್ಬೇಕಾ? ಅವ್ರಿಗೂ ಸಹಾಯ ಬೇಕಾ? ಸರ್ವಶಕ್ತನನ್ನ ಕೇಳಿ, ನಿಮ್ಗೆಲ್ಲ ಸಹಾಯ ಸಿಗ್ತದೆ. ನನಗೆ ಸಹಾಯ ಬರುವುದು ಎಲ್ಲಿಂದ?
ಭೂಮಿ ಆಕಾಶಗಳನ್ನು ನಿರ್ಮಿಸಿದ ತಂದೆಯಿಂದಲೇ. ತಂದೆಯಾದ ದೇವರಿಂದಲೇ ಬರೋದು, ಯಾರಿಂದಲೂ ಕೂಡ ಬರೋದಿಲ್ಲ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಅರ್ಥಮಾಡಿಕೊಳ್ಳಿ. ಅಲ್ಲಿ ಅವರ ಕಾಲಿನ ಚಪ್ಪಲಿಗಳು ಸವಿಲಿಲ್ಲ, ಬಟ್ಟೆಗಳು ಜೀರ್ಣವಾಗಿಲ್ಲದಿದ್ದಾರೆ. 40 ವರ್ಷದ ಫಾರೆಸ್ಟ್ ಹೊರಗಡೆ ಹೋಗ್ಬಿಟ್ಟು ಯಾರಪ್ಪ ಬಟ್ಟೆ ತರ್ತಿದ್ರು? ಯಾರು ಬಟ್ಟೆ ತರ್ತಾ ಇದ್ರು? ಆಗ ನನ್ನ ದೇವರು ಕನಿಕರ ಉಳ್ಳ ದೇವರು, ಪ್ರೀತಿ ಉಳ್ಳ ದೇವರು, ಕೃಪೆ ಉಳ್ಳ ದೇವರು, ಮಹಾಕರುಣೆ ಉಳ್ಳ ದೇವರು 40 ವರ್ಷ ಅವರಿಗೆ ಬಟ್ಟೆ ಒಂದು ಚೂರು ಅರಿಲಿಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ಸಾಕಿರ್ಬೋದು ಲೆಕ್ಕ. ಹೋದ್ರಪ್ಪ 3-4 ಸೂಟ್ ಬಟ್ಟೆ ಇದೆ ಅಂತ ಇಟ್ಕೊಳ್ಳಿ. ಬಸ್ ಆಗಿದೆ ರೆಡಿ ಮಾಡೋದು. 3-4 ಸೂಟ್ ಬಟ್ಟೆ ಇತ್ತು ಇಟ್ಕೊಳ್ಳಿ. 1 ವರ್ಷಕ್ಕೆ ಎಷ್ಟು ಜೊತೆ ಬಟ್ಟೆ ಬೇಕಪ್ಪ ಅಂತ ಅಂದಾಜು? ಒಂದು 3-4 ಜೊತೆ ಬಟ್ಟೆ ಬೇಕಾನೆ. ರೆಡಿ ಮಾಡೋದು. 3-4 ಜೊತೆ ಬಟ್ಟೆ ಬೇಕಾನೆ ಅಂತಿದ್ರೆ 3-4 ಜೊತೆ ಬಟ್ಟೆ ಆದ್ರೂ ಚಿಕ್ಕವ್ರು ತಾನೆ. ಯೋಚನೆ ಮಾಡಿ ನೋಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. 1 ಸಾವಿರ ದೊಡ್ಡವರಿಗೆ ಬಟ್ಟೆ ಸರಿ ಆಗ್ತಿದ್ರು, ಚಿಕ್ಕ ಮಕ್ಕಳಿದ್ರಲ್ಲಿ ಅವ್ರು 40 ವರ್ಷ ಆಯ್ತಲ್ವಾ? ಆ 40 ವರ್ಷದವರೆಗೆ ನನ್ನ ದೇವರು ಅಷ್ಟು ಚೆನ್ನಾಗಿ ಸಾಕಿದ್ದಾರೆ. ಒಣ ನೆಲದಲ್ಲಿ, ಅರಣ್ಯದಲ್ಲಿ ಕಾದು ಕಾಪಾಡಿದ ದೇವರು ನಾಡಲ್ಲಿರೋ ನಮ್ಮನ್ನ ಕಾದು ಕಾಪಾಡದಿರ್ತಾರ? ಕಾಪಾಡ್ತಾರೆ. ಯೇಸಪ್ಪನ ಮೇಲೆ ಭರವಸೆ ಇದೆ. ಯೇಸಪ್ಪನ ಮೇಲೆ ಭರವಸೆ ಇದೆ. ತಪ್ಪುಗಳನ್ನ ಮಾಡಿ ಅವ್ರ ಮುಂದೆ ನೀವು ಪಾಪಕ್ಕೆ ಗುರಿಯಾಗಬೇಡಿ. ಅದರ ಬದಲಿಗೆ ನನ್ನ ದೇವರ ಮುಂದೆ ಒಪ್ಪಿಸ್ಕೊಳ್ಳಿ. ನಿಮಗೆ ಬೇಕಾದಂತ ಒಳ್ಳೆ ಗಂಡನೇ ದೇವರು ಕೊಡ್ತಾರೆ, ಒಳ್ಳೆ ಹೆಂಡತಿನ ದೇವರು ಕೊಡ್ತಾರೆ. ಅಕಸ್ಮಾತ್ ನೀವು ಮದುವೆಯಾಗಿ ಉಚ್ಚಕೆಂಪಿನ ಮದುವೆ ಆಗಿದ್ದೀರಾ, ಅವಳು ರೆಡಿ ಆಗ್ತಾರೆ. ಉಚ್ಚಕೆಂಪನ ಮದುವೆ ಆಗಿದ್ದೀರಾ, ಆ ಉಚ್ಚಕೆಂಪನೂ ರೆಡಿ ಆಗ್ತಾರೆ. ಉಚ್ಚಕೆಂಪಿ ಆದ್ರೂ ರೆಡಿ ಆಗ್ತಾರೆ. ನನ್ನ ಯೇಸು ಅವರ ಒಳಗಡೆ ನುಗ್ಗಿ ಕಾರ್ಯ ಮಾಡ್ತಾರೆ. ನಿನ್ ಗಂಡ ಲೋದ್ರು ಹೇಳ್ತಾನ, ದೇವರ ಹತ್ರ ಕಪ್ಸು. ನಿನ್ ಎಂತ ಲೋದ್ರು ಅಂತ ಕಾಣ್ತಾನ, ದೇವರ ಹತ್ರ ಕಪ್ಸಿ. ಅದ್ರ ಪಕ್ಕದ ಮನೆ ಹತ್ರ ಹೋಗ್ಬಿಟ್ಟು ಹೇಳ್ಬಿಡಿ, ಅದು ನನ್ ಗಂಡ ಹಿಂಗಿದ್ದಾರೆ. ಅವಳೇನ್ ಮಾಡ್ತಾರೆ, ಅವಳ ಗಂಡ ಹಂಗಂತೆ, ಅವಳ ಗಂಡ ಆಗತ್ತೆ, ಎಲ್ಲ ಮನೆಗೆ ಹೋಗಿ ಹೇಳ್ತಾಳೆ. ಆದ್ರೆ ನನ್ನ ದೇವರ ಹತ್ರ ಹೇಳಿದ್ರೆ ಯಾರ ಜೊತೆ ಹೇಳ್ತಾರ? ವಿಷಯ ಗೊತ್ತಾ? ಪವಿತ್ರ ಅವಳ ಗಂಡ ಹಂಗಂತ ನಮ್ ದೇವರು ಬಂದು ಹೇಳ್ತಾರಪ್ಪ? ಹೇಳ್ತಾರ? ಅದೇ ಪಕ್ಕದ ಮನೆ ಹೋಗಿ ಪಕ್ಕದ ಮೇಲೆ ಮುಂದಕ್ಕೆ ಬಂದ ನೋಡ್ಕೋಬೇಕಪ್ಪ. ಅಕಸ್ಮಾತ್ ನೀವು ಪಕ್ಕದ ಮನೆ ನಿಮ್ ಕಷ್ಟದ ಹೇಳಿ, ಅವ್ರ ಕಣ್ಣೀರು ವರ್ಷದ ಹೋಗ್ಲಿ, ನಿಮ್ ಮನೆ ಕಾಪಿ ಕೊಡ್ಬಿಡ್ತಾರೆ. ಒಂದ್ ಕಾಪಿ ಸಿಗ್ತಾ? ಸಿಕ್ಕಿದ್ರೆ ರಸರಸವಾಗಿ ತಗೊಳ್ತಾರ. ನಿಮ್ಗೆ ಬ್ಯಾಡದ್ರ ಐಡಿಯಾನೇ ಕೊಟ್ಬಿಡೋದು. ನೀನಾಗಿ ಆಗಿ ಸುಮ್ಮನಿದ್ಯಾ, ನಾನ್ ನೋಡಿ ನನ್ ಗಂಡನ ಹೆಂಗಿಟ್ಟಿದ್ದೀನಿ ಅಂತ ಹೇಳಿ. ಬೇಡ. ಅದ್ರ ಬದಲಿಗೆ ಯೇಸಪ್ಪ ರಸ್ತೆ ಕೊಪ್ಸಿ. ಯೇಸಪ್ಪ ರಸ್ತೆ ಕೊಪ್ಸಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನನ್ನ ದೇವರು ಆ ಅರಣ್ಯದ ಒಳಗಡೆ ನಿನ್ನ ಬಟ್ಟೆನ ಅಭಿವೃದ್ಧಿ ಪಡಿಸಿದಾಗೆ ನಿನ್ನ ಅಡಿಗೆ ಮನೆಯಲ್ಲಿ ಖಾಲಿಯಾಗಿರತಕ್ಕಂಥದನ್ನ ತುಂಬಿಸ್ತಾ ಬರ್ತಾರೆ. ದವಸ ಧಾನ್ಯಗಳಿಂದ ತುಂಬಲ್ಪಡ್ತದೆ ನಿನ್ನ ಮನೆ. ನಿನ್ನ ಮನೆ ಊಟಕ್ಕೆ ಕೊರತೆ ಇಲ್ಲದಂಗೆ ಕಾಪಾಡ್ತಾರೆ. ನಿನ್ನ ಜೋಬನ್ನ ತುಂಬಿಸ್ತಾರೆ. ಖಾಲಿಯಾಗಿರೋ ಜೋಬು ಯೇಸು ನಾಮದಲ್ಲಿ ತುಂಬಲ್ಪಡ್ತದೆ. ಆದ್ರೆ ನೀನು ಸತ್ಯ ಪ್ರಕಾರ ಇದ್ರೆ ಮಾತ್ರ. ಇಲ್ಲಾಂದ್ರೆ ಜೋಬು ಇನ್ನೂ ಖಾಲಿ ಆಗ್ತದೆ. ಬರೀ ಖಾಲಿ ಜೋಬು ಕೈಯಾಕಿ ತೂತ ಬಿದ್ದೋಗ್ಬಿಡ್ತದೆ. ಹಲೋ, ಖಾಲಿ ಜೋಬು ಕೈಯಾಕಿ ಏನಾಗ್ತದೆ? ತೂತ ಬಿದ್ದೋಗ್ಬಿಡ್ತದೆ. ಆಗ ಅಲ್ಲಿರೋ ಕಾಸುಗಳು ಬಿದ್ದೋಗ್ಬಿಡ್ತದೆ. ಅದ್ರ ಬದಲಿಗೆ ನೀವೇನ್ ಮಾಡೋ ಗೊತ್ತಾ? ನಿಮ್ಮ ಪಾಪವನ್ನು ಬಿಟ್ಟು ಇದು ಮಾಡೋದ್ರೆ ನಿಮಗೆ ದೇವರು ದುಡಿದು ಹಣವನ್ನು ಸಂಪಾದನೆ ಮಾಡುವ ಶಕ್ತಿನ ದೇವರು ಕೊಡ್ತಾರೆ. ಎಲ್ಲಿ ನೋಡಿದ್ರು ದರಿದ್ರ 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 ದರಿದ್ರ. ಇಲ್ಲ ಕಣ್ರಿ, ನಾನು ಇದನ್ನ ಒಪ್ಕೊಳ್ಳೋದಿಲ್ಲ. ಯಾಕಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಯೇಸು ಹತ್ರ ಬರ್ಬೇಕಿದ್ರೆ ಊಟ ಕೂಡ ಗೊತ್ತಿಲ್ಲದೇನೆ ಸ್ಕೂಲಲ್ಲಿ ಬಿಸಿ ಊಟ ಕೊಡಿ ಅಮ್ಮ ಅಂತ ಕೇಳಲಿಕ್ಕೆ ಹೋದನು. ಆವಾಗ ಅಲ್ಲಿರೋ SC ST ಹೆಂಗಸ್ಗಳು ನನ್ಗೆ ಹೆಂಗ್ ಬೈತಿದ್ರು ಗೊತ್ತಾ? ಬ್ರಾಹ್ಮಣರು ಬಂದು ನಮ್ಮ ಹತ್ರ ಊಟ ತಿನ್ನಕ್ಕೆ ನಾಚಿಕೆ ಆಗಿಲ್ಲ ಅಂತೇಳಿ. ಅವಾಗ ನಾನು ವಿಜಿಲಲ್ಲಿ ತಿಂತಾ ಇದ್ದ. ದೇವರಿಗೆ ನೋಡಿದ SC STಗಳ ಮಧ್ಯದಲ್ಲೇ ನನ್ನ ಸೇವೆನ ಗೊತ್ತು. ಅವರೇ ಆಗಿರೋದು. ಅವರೇ ಹೇಳಿಸ್ತಿದ್ರಪ್ಪ, ಬಿಸಿ ಊಟ ಬರ್ತಾರ ನಾಚಿಕೆ ಆಗಿಲ್ಲ ಅಂದ್ರೆ ಪಾಪ ನನ್ನ ಹೆಂಡತಿ ಅಷ್ಟು ಸಲ ಕಷ್ಟಪಟ್ಟು ಹೋಗಿ ತರ್ತಾ ಇದ್ದು. ರೈತರ ಅರ್ಥ ಮಾಡ್ಕೊಳ್ಳಿ. ಒಂದು ವಿಷಯ ನೆನಪಿಟ್ಕೊಳ್ಳಿ,
ಅವತ್ತು ಅವ್ರ ಬಟ್ಟೆ ಅಭಿವೃದ್ಧಿ ಆಯ್ತು, ಚಪ್ಪಲಿ ಅಭಿವೃದ್ಧಿ ಆಯ್ತು. ಅವರಿಗೆ ಆ ಟೈಮ್ ಕರೆಕ್ಟ್ ಆಗಿ ಆ ಬಂಡೆ ಒಳಗಡೆ ನೀರು ತಂದು ಕೊಟ್ಟಂತ ದೇವರು, ಆಹಾರವನ್ನು ತಂದುಕೊಟ್ಟ ದೇವರು ಇವತ್ತು ನಿಮ್ಮನ್ನ ಆಹಾರ ಶೂನ್ಯ ಮಾಡ್ಲಿಕ್ಕೆ ಬಿಡೋದಿಲ್ಲ. ನಿಮ್ಮ ಮನೆಯಲ್ಲಿ ರುಚಿಕರವಾದ ಪದಾರ್ಥಗಳನ್ನ ಮಾಡ್ಲಿಕ್ಕೆ ದೇವರು ಅವಕಾಶ ಕೊಡ್ತಾರೆ. ಹಂಗೆ ಕೊಟ್ಟರೆ ಡೈಲಿ ಮಟನ್ ತಿಂದರೆ ಬರಬಾರ್ದು ರೋಗ ಬರ್ತದೆ. ಡೈಲಿ ಪಾಯಸ ಬಿಡಬೇಡಿ. ಯಾವುದೇ ಒಂದು ಯಾವ ಲಿಮಿಟ್ ತಗೊಂಡ್ರೆ ಆ ಲಿಮಿಟ್ ಅಲ್ಲಿ ಜಾಸ್ತಿ ಕೋರ್ಕೊಂಡವ್ರಿಗೆ ಅಲ್ಲಿ ಏನಾಯ್ತು? ಮನ್ನಾನ ಜಾಸ್ತಿ ಕೋರ್ಕೊಂಡವ್ರಿಗೆ ಏನಾಯ್ತು? ಜೋರಾಗಿ ಹೇಳ್ಬೇಕು. ಹೊರತು ಹೋಯ್ತು, ಹುಳ ಬಂದ್ಬಿಡ್ತು. ನಿಜ ಅಲ್ವಾ? ಜಾಸ್ತಿ ಸೇರಿಸ್ಕೊಂಡ್ರು ಅದೇ ಅಳತೆ ಪ್ರಕಾರ ಸೇರಿಸ್ಕೊಳ್ಳಿ. ಬಾಯಲ್ಲಿ ಊಟ ಮಾಡಬೇಡಿ, ಮೂಗಲ್ಲಿ ಊಟ ಮಾಡಕ್ ಹೋಗ್ಬೇಡಿ. ಬಾಯಲ್ಲಿ ಊಟ ಮಾಡಕ ಮೂಗಲ್ಲಿ ಊಟ ಮಾಡೋದು ಏನಾಗ್ತದೆ? ನೆತ್ತಿ ಎತ್ತಿ ಸಾಯ್ತೀರಾ. ಬಾಯಲ್ಲೇ ಊಟ ಮಾಡಿ. ಪ್ರೈಸ್ ದಿ ಲಾರ್ಡ್. ಕೆಲವು ಜನ ಮೂಗಲ್ಲಿ ಊಟ ಮಾಡೋದು ಆಡ್ತಾರೆ, ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯಕ್ಕೆ ಹೋಗೋಣ. ಹಾಗಾದ್ರೆ ಮೀಕ 7:18. ಮೀಕ 7:18 ಅರ್ಥ ಆಯ್ತು? ಎಷ್ಟರವರೆಗೆ ಕೊಟ್ಟ ವಾಕ್ಯ? ಮೀಕ 7:18 ಎಷ್ಟರವರೆಗೆ ಕೊಟ್ಟ ವಾಕ್ಯ ಅರ್ಥ ಇದೆಯಾ? ಪಿತೃಗಳಿಂದ ಹಿಡಿದು ಇಲ್ಲಿವರೆಗೆ ಪಾಪ ಮಾಡ್ಕೊಂಡ್ ಬಂದ್ರು ಕೂಡ ನನ್ನ ದೇವರು ಕನಿಕರು, ದಯವು, ಪ್ರೀತಿ ಉಳ್ಳಂತ ದೇವರು ನಮ್ಮನ್ನ ಕಾಪಾಡ್ತಾ ಬಂದಿದ್ದಾರೆ. ನಿನಗೆ ಯಾವ ದೇವರು ಸಮಾನ? ಹಲೋ, ನೀ ದುಡ್ಡಿನ ದೇವರು ಮಾಡ್ಕೊಂಡಿದ್ಯಾ? ನೀನ್ ಹೆಂಡತಿನ ದೇವರು ಮಾಡ್ಕೊಂಡಿದ್ಯಾ? ಕಲ್ಲಿನ ದೇವರು ಮಾಡ್ಕೊಂಡಿದ್ಯಾ? ಮಣ್ಣಿನ ದೇವರು ಮಾಡ್ಕೊಂಡಿದ್ಯಾ? ಮರದ ದೇವರು ಮಾಡ್ಕೊಂಡಿದ್ಯಾ? ಅದು ಎಲ್ಲದಕ್ಕಿಂತಲೂ ನನ್ನ ದೇವರಿಗೆ ಸಮಾನ ಆಗ್ಲಿಕ್ಕೆ ಯಾವುದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಿನ್ನ ಸ್ವಾಸ್ಥ್ಯದಲ್ಲಿ ಉಳಿದವರ ಅಪರಾಧವನ್ನು ಕ್ಷಮಿಸುವವನು, ಲಕ್ಷಿಸದವನು ಆಗಿದ್ದಿ. ಹೌದು, ನನ್ನ ದೇವರಿಗೆ ಯಾವಾಗಲೂ ಕೋಪನೇ ಬರೋದಿಲ್ಲ. ನನ್ನ ದೇವರು ಕೋಪ ಮಾಡ್ಕೊಳ್ಳೋದಾದ್ರೆ ಅವ್ರು ಪ್ರಾಣನೇ ಕೊಡ್ತಿರ್ಲಿಲ್ಲ. ಇವತ್ತು ಪ್ರಾಣವನ್ನ ಕೊಟ್ಟಿದ್ದಾರೆ. ಹೊಸದಾಗಿ ನೀವು ಬಂದಿರ್ಬೋದು, ಹಳೊಬ್ರು ಬಂದಿರ್ಬೋದು. ನೀವು ಸುಮ್ಮನೆ ಬರಲಿಲ್ಲ ಕಣ್ರಿ. ದೇವರು ನಿಮ್ಮನ್ನ ಪ್ರೀತಿಯಿಂದ ಕರುಣೆಯಿಂದ ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಇಲ್ಲಿ ದೇವ್ರ ವಾಕ್ಯದಲ್ಲಿ ಇನ್ನೊಂದ್ಸಲ ಓದ್ಬಿಡುವಾಗ ನಿನಗೆ ಯಾವ ದೇವರು ಸಮಾನ? ನಿನ್ನ ಸ್ವಾಸ್ಥ್ಯದಲ್ಲಿರುವವರಲ್ಲಿ ಉಳಿದವರ ಅಪರಾಧವನ್ನು ಕ್ಷಮಿಸುವವನು, ಅವರ ದ್ರೋಹಗಳನ್ನು ಲಕ್ಷಿಸದವನು ಆಗಿದ್ದೆ. ಹೌದು, ನಮ್ಮ ದೇವರು ನಿತ್ಯವೂ ಕೋಪಿಸುವವನಲ್ಲ, ಕರುಣೆಯೇ ಆತನಿಗಿಷ್ಟ. ಹಾಲೆಲೂಯಾ, ಹಾಲೆಲೂಯಾ. ಯಾವುದಂತೆ ಅವರಿಗಿಷ್ಟ? ಯಾವುದಂತೆ ಅವರಿಗಿಷ್ಟ? ಕರುಣೆನೇ ಅವರಿಗಿಷ್ಟ. ಅರ್ಥ ಮಾಡ್ಕೊಳ್ಳಿ, ನನ್ನ ದೇವರಿಗೆ ಕರುಣೆ ಇಷ್ಟ, ಕೋಪ ಇಷ್ಟ ಇಲ್ಲ. ನನ್ನ ದೇವರು ಪ್ರೀತಿಸೋ ದೇವರು, ನನ್ನ ದೇವರು ಕರುಣಿಸೋ ದೇವರು. ಪಾಪ ಮಾಡ್ಕೊಂಡಾಗ ದಯವಿಟ್ಟು ಬಂದ್ಬಿಡಿ ಅಪ್ಪನ ಹತ್ರಕ್ಕೆ. ಅಪ್ಪ, ನಾನು ಇಂಥ ಪಾಪ ಮಾಡ್ಕೊಂಡ್ಬಿಟ್ಟಿದ್ದೀನಪ್ಪ ಅಂತ ಹೇಳಿ ಹಂಗೇಳ್ಕೊಂಡು ಪುನಃ ಪಾಪ ಮಾಡಕ್ ಹೋಗ್ಬೇಡಿ. ಮಾಡಿದ ಪಾಪನ ಬಿಟ್ಬಿಡಿ, ಒಪ್ಕೊಳ್ಳಿ. ದೇವರೇ, ನಾನು ಹೆಂಡತಿನ ನಾನು ಮಾಡ್ಬಿಟ್ಟೆ, ಹೆಂಡತಿ ಮೇಲೆ ನಾನು ಅನಾವಶ್ಯಕ ಅನುಮಾನ ಪಟ್ಟೆ. ಅಯ್ಯೋ, ನನ್ನ ಗಂಡರ ಮೇಲೆ ಅನಾವಶ್ಯಕ ಅನುಮಾನ ಪಟ್ಟೆ. ಅಯ್ಯೋ, ನನ್ನ ಮಕ್ಕಳ ಮೇಲೆ ಅನಾವಶ್ಯಕ ಅನುಮಾನ ಪಟ್ಟೆ. ಅಯ್ಯೋ, ನಾನು ಅವ್ರಿಗೆ ಬೈದ್ಬಿಟ್ಟೆ. ಅಯ್ಯೋ, ನನ್ನ ಬಾಯಿಂದ ಕೆಟ್ಟ ಮಾತುಗಳು ಬಿಟ್ಟು ಬರ್ತು. ಓಡಿ ಬನ್ನಿ ಯೇಸುತ್ರ, ಅಪ್ಪ ನನ್ನ ಕ್ಷಮಿಸಪ್ಪ ಅಂತ ಕೇಳಿ. ಕೇಳಿದ ತಕ್ಷಣ ನನ್ನ ದೇವರು ತನ್ನ ಜನರನ್ನ ಪ್ರೀತಿಸ್ತಾರೆ, ಕ್ಷಮಿಸ್ತಾರೆ, ಕರುಣಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ದೇವರು ದಯವುಳ್ಳವನು, ನನ್ನ ದೇವರು ಪ್ರೀತಿ ಉಳ್ಳವನು, ನನ್ನ ದೇವರು ಕ್ಷಮಿಸುವವನು, ನನ್ನ ದೇವರು ಕರುಣಿಸುವವನು, ನನ್ನ ದೇವರು ಕೈ ಬಿಡದಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬರಿಗೊಬ್ಬರು ಕೈ ಕೊಟ್ಕೊಂಡು ಹೇಳಿ, ನನ್ನ ದೇವರು ಕರುಣೆ ಉಳ್ಳ ದೇವರು ಅಂತ. ನನ್ನ ದೇವರು ಕ್ಷಮಿಸ ದೇವರು. ಒಬ್ಬರಿಗೊಬ್ಬರು ಕೈ ಕೊಟ್ಕೊಂಡು ಹೇಳಿ, ಒಬ್ಬರಿಗೊಬ್ಬರು ಕೈ ಕೊಟ್ಟು ಹೇಳಿ. ಹಲ್ಲೆಲೂಯಾ. ಓ ಯೇಸುವೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಒಬ್ಬರಿಗೊಬ್ಬರು ಕೈ ಕೊಟ್ಟು ಹೇಳಿ, ನನ್ನ ದೇವರು ಪ್ರೀತಿಸೋ ದೇವರು. ಪ್ರೀತಿಸೋ ದೇವರು ನನ್ನ ಜೊತೆ ಇದ್ದ ಮೇಲೆ ನಾನು ಯಾಕೆ ಭಯ ಪಡ್ಲಿ? ಪ್ರೀತಿಸೋ ದೇವರು ನನ್ನ ಜೊತೆ ಇದ್ದ ಮೇಲೆ ನಾನು ಯಾಕೆ ಭಯ ಪಡ್ಲಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ 2 ಕೊರಿಂಥ 5:10 ಬೇಗ ಮುಗಿಸ್ಕೊಡೋಣ.
2 ಕೊರಿಂಥ 5:10. ಯಾಕೆಂದರೆ ಹ್ಮ್. ಪ್ರತಿಯೊಬ್ಬನು ಹ್ಮ್. ತನ್ನ ದೇಹದ ಮೂಲಕ ನಡೆಸಿದ ಹ್ಮ್. ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಅರ್ಥ ಆಗ್ತಿದ್ಯಾ? ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾದದನ್ನು ಹೊಂದುವುದಕ್ಕೋಸ್ಕರ ನಾವು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಕಾಣಿಸಿಕೊಳ್ಳಲೇಬೇಕು. ಹಾಗಾದರೆ ನಾವು ಮಾಡುತ್ತ ಒಳ್ಳೆ ಕೆಲಸಕ್ಕೂ ಸತ್ತ ಮೇಲೆ ನ್ಯಾಯ ತೀರ್ಪಿದೆ, ಕೆಟ್ಟ ಕೆಲಸಕ್ಕೂ ನ್ಯಾಯ ತೀರ್ಪಿದೆ. ಒಳ್ಳೆ ಕೆಲಸ ಮಾಡಿದ್ರೆ ದೇವರು ನಿನಗೆ ಸ್ವರ್ಗದಲ್ಲಿ ಬಹುಮಾನ ಕೊಡ್ತಾನೆ, ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹಾಕ್ತಾರೆ. ನಿನ್ನ ದೇಹದ ಮೂಲಕ ನೀನು ಏನು ಮಾಡಿದ್ಯೋ ಅದಕ್ಕೆ ಸರಿಯಾದ ಪ್ರತಿಫಲ. ವಾಕ್ಯ ಕೇಳಿನೂ ನಿನ್ನಲ್ಲಿ ಕೆಟ್ಟತನ ಬಿಡ್ಲಿಲ್ವಾ? ಹೋಯ್ತಾರ ನರಕಕ್ಕೆ ಕಳಿಸ್ತಾನೆ. ರೇ ಸ್ವಾಮಿ, ನರಕದ ತಮಾಷೆ ನೋಡಿದ್ರ ಪರ್ಮನೆಂಟ್ ಬೆಂಕಿ ಕಣ್ರಿ. ಇಲ್ಲಿ ಒಂದು ಸ್ವಲ್ಪ ಸ್ಟವ್ ಅಲ್ಲಿ ಇರ್ತಕ್ಕಂಥ ಒಂದು ಸ್ವಲ್ಪ ಬೆಂಕಿನ ಕೈ ಬೆರಳು ತಗೊಳ್ಬಿಟ್ರೆ ತಡ್ಕೊಳಕಾಗೋದಿಲ್ಲ, ನಿಜಲ್ವಾ? ಒಂದು ಮ್ಯಾಚ್ ಬಾಕ್ಸ್ ಕಟ್ಟಿಗೆ ಇರುವಾಗ ಸ್ವಲ್ಪ ಕೈ ಇದಾಗ್ಬಿಟ್ರೆ ಸ್ವಲ್ಪ ತಡ್ಕೊಳಕಾಗಿಲ್ಲ. ಒಂದು ಕ್ಯಾಂಡಲ್ ಉರಿ ಬಿದ್ದೋಗ್ಬಿಟ್ರು ಕೂಡ ತಡ್ಕೊಳಕಾಗಿಲ್ಲ, ನಿಜಲ್ವಾ? ಸೈಲೆನ್ಸರ್ ಪೈಪ್ ಖಾಲಿ ತಗೊಳ್ಬಿಟ್ರೆ ಆ ಉರಿ ತಡೆಕೊಳಕಾಗೋದಿಲ್ಲ, ನಿಜಲ್ವಾ? ಹಾಗಾದ್ರೆ ಪರ್ಮನೆಂಟ್ ಆಗಿ ನಿತ್ಯ ಬೆಂಕಿಯಲ್ಲಿ ಇರ್ಬೇಕಾದ್ರೆ ಯಾವ ತರ ಇರ್ಬೇಕು ಅಂತ ಯೋಚನೆ ಮಾಡ್ರಿ. ಅದಕ್ಕೋಸ್ಕರ ಪಾಪದ ಕಾರ್ಯಗಳಿಗೆ ಹೋಗಬೇಡಿ. ಕೊನೆಯ ಗಳಿಗೆವರೆಗೂ ನೀನು ಸಾಯುವಲ್ಲಿವರೆಗೂ ನನ್ನ ದೇವರು ನಿನ್ನನ್ನು ಪ್ರೀತಿಸ್ತಾರೆ, ಸಾಯುವಲ್ಲಿವರೆಗೂ ನಿನ್ನ ಕರುಣಿಸ್ತಾರೆ, ಸಾಯುವಲ್ಲಿವರೆಗೂ ನಿನ್ನ ಜಯ ತೋರಿಸ್ತಾರೆ, ಸಾಯುವಲ್ಲಿವರೆಗೂ ನಿನ್ನ ತಿಂತಾರೆ. ಆದ್ರೆ ಒಂದು ಕಂಡೀಷನ್ ಇದೆ, ಸತ್ತ ಮೇಲೆ ನಿನ್ನ ತಿದ್ದಕ್ಕೆ ಬರೋದಿಲ್ಲ. ನೀನು ಸಾಯುವವರೆಗೆ ಅವಕಾಶ ಕೊಟ್ಟಿದ್ದೀನಿ ಮಗನೇ, ನೀ ಬದಲಾಗಲಿಲ್ಲ, ಹೋಗು. ಹೆಂಗೆ? ಸಾಯುವವರೆಗೆ ಅವಕಾಶ ಕೊಟ್ಟೆ, ಬದಲಾಗ್ಲಿಲ್ಲ, ಹೋಗು ಅಷ್ಟೇ. ಆವಾಗ ನೀವು ಯಸ್ವೇ ಸ್ವಪ್ನ ಹೋಗ ಏನಂತ ನಿನ್ನೆ ಯಾರು ಗೊತ್ತಿಲ್ಲ ಅಂತ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಈಗ ನೋಡಿ, ನಿನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾದ ನೀನು ಹೊಂದಲೇಬೇಕು. ಉಪ್ಪು ತಿಂದವನು ಗಾದೆ ಚೆನ್ನಾಗಿ ಗೊತ್ತಿದೆಯಲ್ಲ. ಈಗ ಕೊರೋನಾ ಬಂದಿದ್ದಕ್ಕೆ ನಾವೆಲ್ಲರೂ ಮಾಸ್ಕ್ ಹಾಕೋತಿದ್ವಿ. ಯಾಕೆ? ಕಾಯಿಲೆ ಬಂದ್ಬಿಡ್ತದೆ ಅಂತ ಹೇಳಿ. ಆಗ ಪಾಪ ಬಂದ್ಬಿಡ್ತದೆ ಅಂತ ನಾವು ಯಾಕೋ ಇಟ್ಕೊಳ್ಳೋದಿಲ್ಲ. ಕೊರೋನಾ ಬರ್ತದೆ ಅಂತ ಮಾಸ್ಕ್ ಹಾಕೊಂಡಿದ್ವಿ. ನಿಜ? ಕೊರೋನಾಕ್ಕೆ ನಾವು ಭಯ ಪಡ್ತೀವಿ, ಕಾಯಿಲೆಗೆ ಭಯ ಪಡ್ತೀವಿ, ನಮ್ ದೇಹ ಚೆನ್ನಾಗಿಟ್ಕೊಳ್ತೀವಿ. ಆದ್ರೆ ಪಾಪಕ್ಕೆ ಯಾಕೆ ಭಯ ಪಡೋದಿಲ್ಲ? ಕೊರೋನಾಕ್ಕಿಂತಲೂ ಡಬ್ಬಲ್ ಕಷ್ಟ ಇದೆ ಕಣ್ರಿ ನರಕ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಕೊರೋನಾ ಬಂದು ನಾವು ಸತ್ತೋದ್ರು ನಮಗೆ ಸ್ವರ್ಗ ಇದೆ, ಏಡ್ಸ್ ಬಂದು ಸತ್ತೋದ್ರು ಸ್ವರ್ಗ ಇದೆ, ಕಿಡ್ನಿ ಫೇಲರ್ ಆಗಿ ಸತ್ತೋದ್ರು ಸ್ವರ್ಗ ಇದೆ. ಪಾಪ ಮಾಡಿದವನಿಗೆ ಸ್ವರ್ಗ ಇಲ್ಲ, ಪಾಪ ಮಾಡಿದವನಿಗೆ ಸ್ವರ್ಗ ಇಲ್ಲ. ಪ್ರೈಸ್ ಲಾರ್ಡ್. ಕೀರ್ತನೆ 9:8. ಕೀರ್ತನೆ 9:8. ಕೀರ್ತನೆ 9:8. ಆತನ ನೀತಿಗನುಸಾರವಾಗಿ ನೋಡಿ, ನೀತಿಗನುಸಾರವಾಗಿ ಲೋಕಕ್ಕೆ ನ್ಯಾಯ ತೀರಿಸಂತೆ, ಅವರಿಗೆ ನ್ಯಾಯ ತೀರ್ಪು ಬೇರೆ. ನೆಕ್ಸ್ಟ್ ಏನಪ್ಪ? ಜನಾಂಗಗಳಿಗೆ ಸತ್ಯವಾಗಿ ತೀರ್ಪು ಕೊಡ್ತಾರೆ. ಸುಮ್ಮನೆ ತೀರ್ಪು ಕೊಡೋದಿಲ್ಲ ಬೇರೆ, ನೀನು ಮಾಡೋದಕ್ಕೆ ಶಿಕ್ಷೆ ಕೊಟ್ಟೆ ಕೊಡ್ತಾರೆ. ನೀವು ಒಳ್ಳೇದು ಮಾಡಿದ್ರೆ ಬಹುಮಾನದ ನ್ಯಾಯ ತೀರ್ಪಾಗ್ತದೆ, ಕೆಟ್ಟದ್ದು ಮಾಡಿದ್ರೆ ಶಿಕ್ಷೆಯ ನ್ಯಾಯ ತೀರ್ಪಾಗ್ತದೆ. ಬಹುಮಾನದ ನ್ಯಾಯ ತೀರ್ಪಬೇಕು, ಶಿಕ್ಷೆಯ ನ್ಯಾಯ ತೀರ್ಪಬೇಕು, ನೀವೇ ಡಿಸೈಡ್ ಮಾಡಿ. ಇವತ್ತು ಯೇಸು ಅಂತ ಹೇಳಿದ್ರೆ ಸಾಕು, ಮುಖ ಮಾಡಿದ್ದಾರೆ. ನಾವು ಹೇಳ್ತೀನಿ ಕಣ್ರಿ, ಬೇರೆ ಯಾವುದೇ ಆಲಯಗಳಿಗೆ ನಾವು ಹೋದ್ರು ಕೂಡ ನಮ್ಗೆ ಈ ತರ ಬುದ್ಧಿವಾದ ಹೇಳ್ತಾರ? ಆದ್ರೆ ಚರ್ಚ್ನಲ್ಲಿ ನಾವು ಹೇಳ್ತೀವಿ, ಪಾಪನ ಬಿಟ್ಟು ಬಾ, ಪರಿಶುದ್ಧನಾಗು. ಒಂದೇ ಸಲ ಬಿಡೋಕ್ಕಾಗೋದಿಲ್ಲ, ನಿಧಾನಕ್ಕೆ ಬಿಡು. ವಾಕ್ಯ ಕೇಳ್ತಾ 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 ಪಾಪ ಬಿಟ್ಟೋಗ್ತದೆ. ಗೊತ್ತಾಯ್ತು? ವಾಕ್ಯ ಕೇಳ್ತಾ 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 ಏನಾಗ್ತದೆ? ಪಾಪ ಬಿಟ್ಟೋಗ್ತದೆ, ಪರಿಶುದ್ಧರಾಗ್ತೀವಿ. ಅಲ್ಲೆಲ್ಲೂಯಾ. ಆಗ ಯೇಸು ಸ್ವಾಮಿ ತಂದೆ ದೇವರು ಅವರ ನೀತಿಗೆ ಅನುಗುಣವಾಗಿಯೇ ಅವ್ರು ನ್ಯಾಯ ತೀರಿಸ್ತಾರೆ. ಪ್ರಜೆಗಳಿಗೆ ಯಥಾರ್ಥವಾಗಿ ನ್ಯಾಯ ತೀರ್ಪು ಮಾಡ್ತಾರೆ, ಸತ್ಯವಾಗಿ ನ್ಯಾಯ ತೀರ್ಪು ಮಾಡ್ತಾರೆ. ಬಿ ಕೇರ್ಫುಲ್, ಎಚ್ಚರ.
ನೀವು ಒಂದು ಹೆಜ್ಜೆ ಇಡುವಾಗ ನಾನು ತಪ್ಪಾಗಿ ಹೆಜ್ಜೆ ಇಡ್ತಿದ್ದೇನೆ ಅಂತ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಹೆಜ್ಜೆ ಇಡುವಾಗ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಾನು ಪಾಪದಲ್ಲಿದ್ದೀನ ಚೆಕ್ ಮಾಡ್ಕೊಳ್ಳಿಲ್ಲ. ಹೋಗ್ತಾ ಇರ್ತೀನಿ ಅಂಕ ನಾ ಬರ್ತೀನಿ ಹೋಗ ಸಾಯುವಲ್ಲಿವರೆಗೆ ನಿಮ್ಗೆ ಅವಕಾಶ ಇದೆ. ಸತ್ತ ಮೇಲೆ ಅವಕಾಶ ಇಲ್ಲ. ಬೀದ್ರ ಮೋಟ್ರ ಮೇಲೆ ಹತ್ತದ ಮೇಲೆ ಅವಕಾಶ ಇಲ್ಲ. ಪೆಟ್ಟಿಗಳು ಹಾಕದ ಮೇಲೆ ಅವಕಾಶ ಇಲ್ಲ. ಅದ್ರ ಒಳಗಡೆನೆ ನಾವು ಬದಲಾಗಬೇಕು. ಅಲ್ಲಲ್ಲಿಯ ಅದೇ ವಾಕ್ಯ ಜ್ಞಾನೋಕ್ತಿ 28:13. ಜ್ಞಾನೋಕ್ತಿ 28:13. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ದೋಷಗಳನ್ನ ಮುಚ್ಚಿಟ್ಟುಕೊಳ್ಳೋದು ಶುಭವಾಗದು. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಮಾತ್ರ ಕರುಣೆ ದೊರೆಯುವುದು. ಹಾಗಾದ್ರೆ ನಿಮ್ಮ ಒಳಗಡೆ ಇರುವಂತಹ ದೋಷಗಳನ್ನ ಮುಚ್ಚಿಟ್ಕೋಬೇಡಿ. ದಮ್ಮಯದಲ್ಲಿ ಮುಚ್ಚಿಟ್ಕೋಬೇಡಿ. ನಿಮ್ಮಲ್ಲಿ ಏನೇನೆಲ್ಲ ದೋಷಗಳಿದೆಯೋ ಓದಲಿಕ್ಕೆ ಬರಲಿಕ್ಕೆ ಬರುವಂತವ್ರು ಮನೆಯಲ್ಲಿ ಲಿಸ್ಟ್ ಮಾಡಿ ಎಷ್ಟು ನಾಮದಲ್ಲಿ ಇದನ್ನು ಸಪಸ್ತಾರೆ ನೀವು ಮುಂದಕ್ಕೆ ಮಾಡೋದಿಲ್ಲ ಅಂತ ಹೇಳಿ. ಓದಲಿಕ್ಕೆ ಬರ್ಲಿಕ್ಕೆ ಯಾರಿಗೆ ಬರ್ತಾ ಇಲ್ವೋ ಅವರು ದಯವಿಟ್ಟು ನೀವೇನ್ ಮಾಡಿ ಗೊತ್ತಾ, ಅಪ್ಪ ನಾನು ಇಂಥ ತಪ್ಪು ಮಾಡ್ಬಿಟ್ಟೆ, ಎಂತ ದೊಡ್ಡ ತಪ್ಪು ಮಾಡಿದ್ರು ಕೂಡ ನನ್ನ ಜೊತೆ ಹೇಳಲಿಕ್ಕೆ ಆಗದಿದ್ರು ದೇವ್ರ ಜೊತೆ ಹೇಳ್ಬೋದಲ್ಲ. ಕೆಲವೊಂದು ಸೀಕ್ರೆಟ್ ಪಾಪಗಳಿರ್ತದೆ, ಸಭಾಪಾಲಕರ ಜೊತೆ ಹೇಳಕ್ ಆಗೋದಿಲ್ಲ. ದೇವ್ರ ವಾಕ್ಯ ಪ್ರಕಾರ ಏನ್ ಬಂದಿದೆ, ಹೇಳ್ಬಿಟ್ಟು ಪಾಪಾರ್ಕೆ ಮಾಡ್ಕೋಬೇಕು ಅಂತಿದೆ. ಲೆಕ್ಕ ಪ್ರಕಾರ ಹೇಳ್ಬೇಕು, ಆದ್ರೆ ಬೇಡ, ನನಗೆ ಹೇಳೋದು ಬೇಡ. ಏಸಪ್ಪನ ಮುಂದೆ ಹೇಳಿ. ಸೀಕ್ರೆಟ್ ಪಾಪಗಳಿದ್ಯಾ ಏಸಪ್ಪನ ಮುಂದೆ ಹೇಳಿ. ಏಸಪ್ಪ ಓಡ್ ಬಂದ್ಬಿಟ್ಟು ನೇತ್ರಮ ಮೇಘ ಹಿಂಗಂತ ಹೇಳೋದಿಲ್ಲ. ಹಲೋ ಗೋಪಿ ಹೇಳ್ತಾರೆ ನಗಪಣ ಹಿಂಗ ಅಂತ ಹೇಳ್ತಾಳೆ. ಪಲ್ಲವಿಗಳಿ ಗೋಪಿ ಹಿಂಗ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಯೇಸು ಸ್ವಾಮಿ ಹೇಳೋದಿಲ್ಲ, ಮನ ಮರುಗ್ತಾರೆ. ನನ್ನ ಮಗಳೇ ನೀ ಪಾಪದಲ್ಲಿ ಸಿಕ್ಕಾಕೊಂಡ್ಬಿಟ್ಟಲ್ಲ ಅಂತ ಕಣ್ಣೀರಾಗ್ತಾರೆ. ನನ್ನ ಮಗಳೇ ನಿನ್ನ ಬದಲಾಯಿಸಿ ತಗೊಂಡು ಅವ್ರ ಆತ್ಮನೇ ನಿನ್ನ ಒಳಗಡೆ ಹಾಕ್ಬಿಡ್ತಾರೆ. ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಮಾತ್ರ ಕಣ್ಣಿರುತ್ತದೆ. ಹಾಗಾದ್ರೆ ದಿನ ಒಪ್ಕೊಳ್ಳೋದು ಅದು ನ್ಯಾಯ ಅಲ್ಲ. ಒಪ್ಕೊಂಡು ಬಿಟ್ಬಿಡ್ಬೇಕು. ಇನ್ನೂ ಕುಟುಂಬದಲ್ಲಿ ಕಿರಿಕಿರಿ, ಇನ್ನು ಕುಟುಂಬದಲ್ಲಿ ಒಬ್ಬೊಬ್ರು ಗೆಲ್ಲಬೇಕು ನೋಡಿ ಹೆಂಗೆಲ್ಲ ಮಾತಾಡ್ಬಿಡ್ತಾರೆ ಗೊತ್ತಾ. ವಾದ ನಡೆದಿರ್ತಾರಲ್ಲ, ಕೊನೆಗೆ ಅಷ್ಟೊತ್ತಿಗೆ ಸೋತ ಬಿಡ್ತಾನೆ. ನಿನ್ನ ಗೊತ್ತುಕೊಂಡ ನೀನ್ ಎಷ್ಟು ಹೊಡೆದ ಗೊತ್ತು, ನೀನ್ ಮನೇಲಿ ಬರೋಲ್ಲ ಹಂಗೆ ಅವಳು ಮಾನ ಮರ್ಯಾದ ನೀನ್ ಗೊತ್ತು ಹೊರಗಡೆಲ್ಲ ಆಟಾಡಿ ಬಂದ್ರೆ ಅಡುಗೆಟ್ಟಲೆ ಕೂತಿರ್ತಾರಲ್ಲ ಹೇಳ್ತಾರೆ ಮುಗಿತಾ. ಇಲ್ಲ ದಯವಿಟ್ಟು ನಿಮ್ಮೊಳಗಡೆ ಯಥಾರ್ಥವಾದ ಪ್ರೀತಿ ಇರುತ್ತೆ. ನಿಮ್ಮೊಳಗಡೆ ಪ್ರೀತಿ ಇಲ್ಲ ಬೆಳಗ್ಗೆ ಪರಲೋಕದಲ್ಲಿ ಪ್ರೀತಿ ತೋರಿಸೋದಿಲ್ಲ. ಅಕಸ್ಮಾತ್ ನಿಮ್ಗೆ ಒಂದೇ ಪ್ರಶ್ನೆ ಕೇಳ್ತೀನಪ್ಪ, ನಿಮ್ ಹೆಂಡತಿ ಒಂದ್ 2 ಮಾತಾಡ್ಬಿಟ್ಲಪ್ಪ, ಸಹಿಸ್ಕೋಬಿಡಿ. ನಿಮ್ ಗಂಟ 2 ಮಾತಾಡಿದ್ರು ಸಹಿಸ್ಕೋಬಿಡಿ. ಈಗ ಮನಸ್ಸರು ಹಿಡ್ಕೊಂಡು ಕಚ್ಚಿಬಿಟ್ರೆ ಮನಸ್ಸರು ಹಿಡ್ಕೊಂಡು ಕಚ್ಚಿಬಿಡ್ತೀಯ. ನಾಯಿ ಕಚ್ಚಿದ್ರೆ ಹಿಡ್ಕೊಂಡು ಕಚ್ತೀಯವ? ನಾಯಿ ಕಚ್ಚಿದಾಗ ಏನ್ ಮಾಡ್ತೀಯ? ಮನಸ್ಸರು ನಿನ್ನ ಕಚ್ಚಿಬಿಟ್ರೆ ಸಂಧ್ಯಾ, ಮನಸ್ಸರು ನಿನ್ನ ಕಚ್ಚಿಬಿಟ್ರೆ ನೀನ್ ಮಾಡ್ತೀಯ? ಮನಸ್ಸರು ಹಿಡ್ಕೊಂಡು ಕಚ್ಚಿಬಿಡ್ತೀಯ. ನಾಯಿ ಕಚ್ಚಿಬಿಟ್ರೆ ಎಲ್ಲಿಗೆ ಹೋಗ್ತೀಯ? ನಾಯಿ ಕಚ್ಚಿದ್ರೆ ನೀನು ಆಸ್ಪತ್ರೆಗೆ ಹೋಗ್ತೀಯ. ನಿಜವೋ? ಆಗ ನಿನ್ನ ಯಾರು ಕಚ್ಚಕ್ ಬಂದ್ರೆ ದೇವ್ರ ಹತ್ರ ಓಡೋಗು. ನಾಯಿ ಕಚ್ಚಿದ್ರೆ ಆಸ್ಪತ್ರೆಗೆ ಹೋಗ್ತೀಯಂತೆ. ಆಗ ನೀನು ಯಾರಾದ್ರೂ ಕಚ್ಚಕ್ ಬಂದ್ರೆ ದೇವ್ರ ಹತ್ರ ಓಡೋಗಿ. ಅದು ಬಿಟ್ಬಿಟ್ಟು ಹೋಗ್ಬೇಡಿ. ಯಾವಾಗ ಹಿಂಗ್ ನಿಂತ್ರೋ ಅಲ್ಲಿ ಕತೆ ಮುಗೀತು. ಪ್ರೈಸಲ್ಲ. ಇವತ್ತು ನೋಡ್ಬೇಕು ದೇವ್ರ ಮಕ್ಕಳು ಅಂಕಲ್ ಸ್ವಾಮಿ ಕ್ಷಮಿಸಕ್ಕಾಗ್ಬಿಟ್ಟು ಕ್ಷಮಿಸ್ಬೇಕಾ? ಬೈದ್ರು ಅಂತ ನಾನು ಸಹಿಸಬೇಕಾಯ್ತು. ನಾನು ಯಾವಾಗ ಏನ್ ಹೋದೆ ಆವಾಗ ಸ್ಟಾರ್ಟ್ ಆಯ್ತು. ಸ್ಟಾಪ್ ಆಗ್ಬಿಟ್ಲಕ್ಕ, ಬಾಯಿ ಮುಚ್ಕೊಂಡು ಹೋಗ್ಬಿಟ್ಲಕ್ಕ. ಅವಳು ಬಾಯಿ ಮುಚ್ಚಿರೋದು ಪರಲೋಕ ತಂದೆ ನೀನು ಬಾಯಿ ಮುಚ್ಚಿಸ್ತಾರೆ. ಎಚ್ಚರ. ನೀ ಸೈಲೆಂಟ್ ಆಗಿದ್ರೆ ನಿನಗೆ ಆಸ್ತಿ, ವೈಲೆಂಟ್ ಆಗಿದ್ರೆ ಹಾಗಾದ್ರೆ ಒಂದು ಕ್ಷಣ ನಾವೆಲ್ಲರೂ ಕೂಡ ಕಣ್ಣುಗಳನ್ನ ಮುಚ್ಚಿ ನಮ್ಮ ತಪ್ಪುಗಳನ್ನ ಒಪ್ಕೊಳ್ಳೋಣ. ಏನೇನು ತಪ್ಪುಗಳನ್ನ ಮನೆಯಲ್ಲಿ ಇಟ್ಕೊಳ್ಳಿ. ಗೊತ್ತು ನೀವು ನನಗೆ ಹೇಳೋದಿಲ್ಲ, ಬೇಡ ದೇವರಿಗೆ ಹೇಳಿ. ನಾನು ಕೂಡ ತಪ್ಪು ಮಾಡಿದ್ರೆ
ನಾನು ಕೂಡ ಕ್ಷಮಾಪಣೆ ಕೇಳ್ತೇನೆ. ಹಾಗೆ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ, ನಿದ್ರೆ ಮಾಡ್ಬೋದು. ಪರಲೋಕದಲ್ಲಿರೋ ತಂದೆ, ಸ್ವರ್ಗದ ಯೇಸುವಿನ ನಾಮದಿಂದಲೂ ಪವಿತ್ರಾತ್ಮನ ಸಹಾಯದಿಂದಲೂ ಅಪ್ಪ ನೀನು ಎಂತಹ ಒಳ್ಳೆಯ ದೇವರೆಂದು ಈ ದಿನ ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ಈ ದಿನ ನೀನು ಕರುಣೆಯುಳ್ಳ ದೇವರು, ಪ್ರೀತಿಯುಳ್ಳ ದೇವರು, ಕನಿಕರಿಸುವ ದೇವರು, ದಯಾಮಯನಾದ ದೇವರು ಎಂದು ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನಂತ ದೇವರನ್ನು ನಾನು ಕಳೆದುಕೊಳ್ಳುತ್ತಿದ್ದಪ್ಪ. ಇವತ್ತು ನಿನ್ನ ಸಂಪಾದನೆ ಮಾಡಬೇಕಾದ್ರೆ ಪಾಪದ ಕಾರ್ಯವನ್ನು ಬಿಟ್ಟು ಬರ್ತೀನಪ್ಪ. ನಾನು ಪರಿಶುದ್ಧನಾಗಿ ಬರ್ತೀನಪ್ಪ. ನಾನು ಪರಿಶುದ್ಧಳಾಗಿ ಬರ್ತೀನಪ್ಪ. ನನ್ನನ್ನು ಕ್ಷಮಿಸು. ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು. ನಾನೇನಾದರೂ ತಪ್ಪುಗಳನ್ನು ಮಾಡಿದರೆ ನನ್ನನ್ನು ಕ್ಷಮಿಸಿ ನೀನು ನನ್ನ ಹೃದಯದೊಳಗೆ ಬಾಪ ಬಂದು ವಾಸ ಮಾಡು, ಜೀವಿಸು ನನ್ನೊಡೆಯನೆ. ನಿನ್ನ ಅದ್ಭುತವಾದ ಪ್ರೀತಿಯ ಶಕ್ತಿಯನ್ನು ಎಲ್ಲರಿಗೂ ಹಂಚುತ್ತೀನಪ್ಪ. ಯೇಸುವಿನ ನಾಮದಿಂದಲೂ ಪವಿತ್ರಾತ್ಮನ ಸಹಾಯದಿಂದಲೂ ಬೇಡಿ ಬಂದಿದ್ದೇನೆ ನನ್ನ ಒಳ್ಳೆಯ ತಂದೆ. ಆಮೆನ್ ಆಮೆನ್. ಪ್ರೈಸ್ ದಿ ಲಾರ್ಡ್.